ಮಾರ್ಕ್ಸ್. ವಿಸ್ತೀರ್ಣ ದೃಷ್ಟಿಯಿಂದ ಭಾರತದಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ? 9ನೇ ಸ್ಥಾನ, 8ನೇ ಸ್ಥಾನ, 7ನೇ ಸ್ಥಾನ, 6ನೇ ಸ್ಥಾನ. ನೋಡು ಮೋಟೆ ಪಟ್ಟೆ ಎಲ್ಲ ಫೋಟೋ ಗಿಟೋ ಹಾಕಿ ಎಂತೆಂತ ಫೋಟೋ ಹಾಕ್ಯಾರ ನೋಡೋರು. ರಾಜ್ಯ ವಿಸ್ತೀರ್ಣದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಅಂದ್ರ 6ನೇ ಸ್ಥಾನದಲ್ಲಿದೆ ನೋಡಿ. 6ನೇ ಸ್ಥಾನದಲ್ಲಿ 1,91,791 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು 6ನೇ ಸ್ಥಾನದಲ್ಲಿ. ಪ್ರಥಮ ಸ್ಥಾನದಲ್ಲಿ ಯಾವ್ದಿದೆ? ರಾಜಸ್ಥಾನ್ ಇದೆ. 2ನೇ ಸ್ಥಾನದಲ್ಲಿ ಯಾವ್ದಿದೆ? ಮಧ್ಯಪ್ರದೇಶ ಇದೆ ನೋಡಿ. 3ನೇ ಸ್ಥಾನದಲ್ಲಿ ಮಹಾರಾಷ್ಟ್ರ. 4ನೇ ಸ್ಥಾನದಲ್ಲಿ ಉತ್ತರ ಪ್ರದೇಶ್. 5ನೇ ಸ್ಥಾನದಲ್ಲಿ ಗುಜರಾತ್. 6ನೇ ಸ್ಥಾನದಲ್ಲಿ ಕರ್ನಾಟಕ. ರಾಜಸ್ಥಾನ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಉತ್ತರ ಪ್ರದೇಶ್, ಗುಜರಾತ್, ಕರ್ನಾಟಕ ಅನುಕ್ರಮವಾಗಿ. ಸ್ಥಾನ 6ನೇ ಸ್ಥಾನ. ಓಕೆನಾ? ಪಾಲ್ ಎಷ್ಟಿದೆ ಹೇಳಿ ನೋಡೋಣ. ಭಾರತದ ಒಟ್ಟು ವಿಸ್ತೀರ್ಣದಲ್ಲಿ ಕರ್ನಾಟಕದ ಪಾಲು 5.83 ಪಾಲ್ ಇದೆ ನೋಡಿ. ಪರ್ಸೆಂಟೇಜ್ 5.83 ಪಾಲು. ಭಾರತದ ಒಟ್ಟು ವಿಸ್ತೀರ್ಣದಲ್ಲಿ ಕರ್ನಾಟಕದ ಪಾಲ್ ಎಷ್ಟಿದೆ ಅಂದ್ರ 5.83. ಇನ್ನೇಗ ಜಸ್ಟ್ ಕ್ವಶನ್ ಇದು ಬಿಡಿಸಿ ಹೇಳ್ರಿ ನೋಡೋಣ. ಈ ಕೆಳಗಿನ ಯಾವ ಜಿಲ್ಲೆಯು ಅತಿ ದೊಡ್ಡ ಭೌಗೋಳಿಕ ಪ್ರದೇಶವನ್ನು ಹೊಂದಿದೆ? ಅತಿ ದೊಡ್ಡ ಭೌಗೋಳಿಕ ಪ್ರದೇಶವನ್ನು ಹೊಂದಿದೆ. ವಿಜಯಪುರ, ತುಮಕೂರು, ಉತ್ತರ ಕನ್ನಡ, ಶಿವಮೊಗ್ಗ. ಸೂಪರ್. ಬೆಳಗಾಂ ಕೊಟ್ಟಿಲ್ಲ, ಡೈರೆಕ್ಟ್ ತುಮಕೂರು ಕೊಟ್ಟಿದ್ದಾರೆ. ತುಮಕೂರು ದೊಡ್ಡದೆ. ತುಮಕೂರು ಆದ್ಮೇಲೆ ವಿಜಯಪುರ. ಫಸ್ಟ್ ಬೆಳಗಾಂ, ಬೆಳಗಾಂ ಆದ್ಮೇಲೆ ಕಲಬುರಗಿ, ಕಲಬುರಗಿ ಆದ್ಮೇಲೆ ತುಮಕೂರು, ತುಮಕೂರು ಆದ್ಮೇಲೆ ವಿಜಯಪುರ, ವಿಜಯಪುರ ಆದ್ಮೇಲೆ ಯಾರು ಬರ್ಕೊಂಡ್ರಿ ನೋಡಮ್ಮ, ಆನ್ಸರ್ ಮಾಡ್ತೀರಿ. ವಿಜಯಪುರ ಆದ್ಮೇಲೆ ಸೂಪರ್ ಉತ್ತರ ಕನ್ನಡ ನೋಡಿ. ಉತ್ತರ ಕನ್ನಡ. ಈ ಕೆಳಗಿನ ಯಾವ ಜಿಲ್ಲೆಯು ಚಿಕ್ಕ ಭೌಗೋಳಿಕ ಪ್ರದೇಶವನ್ನು ಹೊಂದಿದೆ? ಕೋಲಾರ, ಉಡುಪಿ, ರಾಮನಗರ, ಕೊಡಗು. ನೋಡಿ ಎಷ್ಟು ತಪ್ಪು ಹಾಕ್ತರಿ. ರಾಮನಗರ ಏನೇ ಜಸ್ಟ್ ಹೇಳಿನಲ್ಲ ನಾನು, ಈಗರ ಕಲಿಸೀನಿ, ಮತ್ ಹೊಸದ್ ಕಲಸರಿರ್ತಾವ. ಇದ್ದಿದ್ದೇ ಕಲಿಯಲ್ಲ ಅತೃಪ್ತ ಆತ್ಮಗಳು. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ ಹೇಳಿನೆಲ್ಲಿ ಏನೇಗನ ಹೋಗಿ ಕೊಡಗು ಹಾಕಿರ್ಲ. ಮರಿತೀವಪ್ಪ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಉಡುಪಿ, ಕೋಲಾರ, ಕೊಡಗು. ಇದ್ದು ಕಲಿದರ ಕುರ್ಕೊಂಡು ಬಿದ್ದೋಗ್ಯದ. ತಾಂಡಗಳನ್ನ ಕಂದಾಯ ಗ್ರಾಮಗಳಾಗಿ ಪರಿವರ್ತಿಸಲು ಯಾವ ಸಮಿತಿ ನೇಮಕ ಮಾಡಲಾಯಿತು? ಪರಮಶಿವಯ್ಯ ಸಮಿತಿ, ನರಸಿಂಹಯ್ಯ ಸಮಿತಿ, ನಂಜೇನಮಠ ಸಮಿತಿ, ಪಂಚಲ ಸಮಿತಿ. ಸರಿಯಾದಂತ ಉತ್ತರ ನರಸಿಂಹಯ್ಯ ಸಮಿತಿ. ರೈಟ್ ಆನ್ಸರ್ ನೋಡಿ. ತಾಂಡಗಳನ್ನ ಕಂದಾಯ ಗ್ರಾಮಗಳನ್ನಾಗಿ. ಹಾಗಾದ್ರೆ ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ತಾಂಡಗಳನ್ನ ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತಿಸಲಾಗಿದೆ? ಸೂಪರ್ ಪುನೀತ್, ಕರೆಕ್ಟ್. 284 ನೋಡಿ. ಟೋಟಲ್ 3351ರಲ್ಲಿ 284 ಗ್ರಾಮಗಳನ್ನ ಕಂದಾಯ ಗ್ರಾಮಗಳಂತೇಳಿ ಘೋಷಣೆ ಮಾಡಲಾಗಿದೆ. ತಾಂಡ. ಹಾಗಾದ್ರೆ ತಾಂಡಗಳನ್ನ ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತನೆ ಮಾಡಿದ ಸಮಿತಿ ಯಾವ್ದಂದ್ರ ನರಸಿಂಹಯ್ಯ ಸಮಿತಿ. ಈ ಕೆಳಗಿನ ಯಾವುದು ವಿಭಾಗ ಅತಿ ದೊಡ್ಡ ಭೌಗೋಳಿಕ ಪ್ರದೇಶವನ್ನು ಹೊಂದಿದೆ? ಇಂಪಾರ್ಟೆಂಟ್ ಕ್ವಶನ್ ನೋಡಿ. ಕರ್ನಾಟಕ ರಾಜ್ಯದಲ್ಲಿ ಟೋಟಲ್ ಎಷ್ಟು ಭೌಗೋಳಿಕ ಪ್ರದೇಶಗಳದಾವಂತಂದ್ರ ಎಷ್ಟದ? ಕರ್ನಾಟಕ ರಾಜ್ಯದಲ್ಲಿ 4 ಭೌಗೋಳಿಕ ಪ್ರದೇಶಗಳದಾವೆ. ಆ 4 ಭೌಗೋಳಿಕ ಪ್ರದೇಶಗಳಲ್ಲಿ ಅತಿ ದೊಡ್ಡ ಭೌಗೋಳಿಕ ಪ್ರದೇಶ ಯಾವುದು? ಯಾವುದು? ಉತ್ತರ ಬೆಳಗಾಂ ವಿಭಾಗ. ರೈಟ್ ಆನ್ಸರ್ ನೋಡಿ. ಬೆಳಗಾಂ ವಿಭಾಗ ಇದೆಯಲ್ಲ ಅತ್ಯಂತ ದೊಡ್ಡದಾಗಿದ್ದಿದೆ. ಇನ್ನು ಎರಡನೇದ್ದು ಯಾವುದು? ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡ ವಿಭಾಗ ಅಂದ್ರೆ ಬೆಳಗಾವಿ ವಿಭಾಗ. ಅತ್ಯಂತ ದೊಡ್ಡದಾಗಿರುವಂತ ಎರಡನೇ ವಿಭಾಗ ಯಾವುದು ವಿಸ್ತೀರ್ಣದಲ್ಲಿ?
ಜನಸಂಖ್ಯೆಯಲ್ಲಿ ದೊಡ್ಡದು ಯಾವುದು? ಜನಸಂಖ್ಯೆಯಲ್ಲಿ ಅತಿ ದೊಡ್ಡದು ಸೂಪರ್ ಬೆಂಗಳೂರು ನಗರ ನೋಡಿ. ಬೆಂಗಳೂರು ನಗರ. ಯಾವ ವಿಭಾಗದಲ್ಲಿ ಅತಿ ಹೆಚ್ಚು ಜಿಲ್ಲೆಗಳದಾವೆ? ಯಾವ ವಿಭಾಗದಲ್ಲಿ ಅತಿ ಹೆಚ್ಚು ಜಿಲ್ಲೆಗಳದಾವೆ? ಯಾವ ವಿಭಾಗದಲ್ಲಿ ಅತಿ ಹೆಚ್ಚು ಜಿಲ್ಲೆಗಳದಾವೆ ಹೇಳ್ರಿ ನೋಡೋಣ. ಅತಿ ಹೆಚ್ಚು ಜಿಲ್ಲೆಗಳನ್ನು ಹೊಂದಿದಂತ ವಿಭಾಗ ಯಾವುದು? ಬೆಂಗಳೂರು ವಿಭಾಗ ನೋಡಿ. ಬೆಂಗಳೂರು ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳದಾವ ಅಂದ್ರ 9 ಜಿಲ್ಲೆಗಳು. ಮೈಸೂರು ವಿಭಾಗದಲ್ಲಿ 8 ಜಿಲ್ಲೆಗಳು. ಬೆಳಗಾವಿ ವಿಭಾಗದಲ್ಲಿ 7 ಜಿಲ್ಲೆಗಳು. ಕಲಬುರಗಿ ವಿಭಾಗದಲ್ಲಿ 7 ಜಿಲ್ಲೆಗಳು. ಯಾವ ವಿಭಾಗವನ್ನ ಕಿತ್ತೂರು ಕರ್ನಾಟಕ ಎಂದು ಕರೆಯುತ್ತಾರೆ? ಯಾವ ವಿಭಾಗವನ್ನ ಕಿತ್ತೂರು ಕರ್ನಾಟಕ ಎಂದು ಕರೆಯುತ್ತಾರೆ? ಬಿ ನೋಡಿ. ಯಾವ ವಿಭಾಗವನ್ನ ಕಲ್ಯಾಣ ಕರ್ನಾಟಕ ಎಂದು ಕರೆಯುತ್ತಾರೆ? ಎ ವಿಭಾಗ. ಎಸ್. ಹೊಸ ಗ್ರಾಮ ಪಂಚಾಯಿತಿಗಳ ರಚನೆಗೆ ಕರ್ನಾಟಕ ಸರ್ಕಾರ ಯಾವ ಸಮಿತಿ ನೇಮಕ ಮಾಡಲಾಯಿತು? ಹೊಸ ಗ್ರಾಮ ಪಂಚಾಯಿತಿಗಳ ರಚನೆಗೆ ಕರ್ನಾಟಕ ಸರ್ಕಾರ ನೋಡ 80 ಮ್ಯಾಗ ಹಾಕ್ರಿ. ಸೂಪರ್ 76 ಹಾಕಿ ಪರವಾಗಿಲ್ಲ. SG ನಂಜೇನಮಠ ಸಮಿತಿ ಅಂತ ಈಗ ಜಸ್ಟ್ ಹೇಳಿದ್ನೇ ಅಲ್ಲೋ. ಹೊಸ ಗ್ರಾಮ ಪಂಚಾಯಿತಿಗಳ ರಚನೆಗಾಗಿ ನೇಮಕಗೊಂಡ ಸಮಿತಿ ಯಾವುದಂದ್ರ ನಂಜೇನಮಠ ಸಮಿತಿ. 2016 ಮತ್ತು 17 ಸಾಲಿನಲ್ಲಿ ನೇಮಕಗೊಂಡಂತ ಸಮಿತಿ. ಈ ಕೆಳಗಿನ ಯಾವ ವಿಭಾಗವು ಕಡಿಮೆ ವಿಸ್ತೀರ್ಣ ಪ್ರದೇಶ ಹೊಂದಿದೆ? ಯಾವ ವಿಭಾಗ ಅತ್ಯಂತ ಕಡಿಮೆ ವಿಸ್ತೀರ್ಣ ಹೊಂದಿದೆ? ಡಿ ನೋಡಿ. ಬೆಂಗಳೂರು ವಿಭಾಗ. ಕಡಿಮೆ ಜನಸಂಖ್ಯೆ ಹೊಂದಿದಂತ ವಿಭಾಗ ಯಾವುದು? ಕಡಿಮೆ ಜನಸಂಖ್ಯೆ ಹೊಂದಿದ ವಿಭಾಗ, ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವಂತ ವಿಭಾಗ ಮೈಸೂರು ವಿಭಾಗನ? ಕಲಬುರಗಿ ವಿಭಾಗ ನೋಡಿ. ಕಡಿಮೆ ಜನಸಂಖ್ಯೆ ಹೊಂದಿರುವಂತ ವಿಭಾಗ ಯಾವ್ದಂದ್ರ ಕಲಬುರಗಿ ವಿಭಾಗ. ಮೈಸೂರಲ್ಲ, ಕಲಬುರಗಿ. ಬೆಂಗಳೂರು ಮೈಸೂರು ಹೈಯೆಸ್ಟ್ ಜನಸಂಖ್ಯೆ ಇದೆ, ಅತಿ ಹೆಚ್ಚು ಜನವಸತಿ ಹೊಂದಿದ್ದು. ಕಲಬುರಗಿ ಜನಸಂಖ್ಯೆ ಕೂಡ ಬೆಂಗಳೂರು ಕೊಂಡರ. ಈ ಒಂದು ಕಾಗೆ ಬಂಗಾರ ಅಥವಾ ಅಬ್ರಕವನ್ನು ಉತ್ಪಾದನೆ ಮಾಡುವಂತ ರಾಜ್ಯ ಯಾವ್ದಂದ್ರ ಆಂಧ್ರ ಪ್ರದೇಶ್. ಆಂಧ್ರ ಪ್ರದೇಶ ಅತಿ ಹೆಚ್ಚಿನ ಪ್ರಮಾಣದ ಅಬ್ರಕವನ್ನು ಉತ್ಪಾದನೆ ಮಾಡ್ತದ. ಇನ್ನು ಬಾಕ್ಸೈಟ್ ಅದ ವಿಶೇಷ ಏನು? ಬಾಕ್ಸೈಟ್ ಅದ ವಿಶೇಷ ಏನಂದ್ರೆ ಈ ಬಾಕ್ಸೈಟ್ ಅನ್ನ 21ನೇ ಶತಮಾನದ ಅದ್ಭುತವಾಗಿರುವಂತ ಅದಿರು ಅಂತ ಕರಿತೀವಿ. ಬಾಕ್ಸೈಟ್ ಎಂಬ ಅದಿರಿನಿಂದ ಅಲ್ಯೂಮಿನಿಯಂ ಎಂಬ ಲೋಹವನ್ನ ತಯಾರಿಸ್ತಾರೆ. ಇವತ್ತು ನಮ್ಮ ದೇಶದಲ್ಲಿರುವಂತ ಇಂಡಾಲ್ಕೋ ಆಗಿರಬಹುದು, ಇಂದಾಲ್ಕೋ ಆಗಿರಬಹುದು, ಮಾಲ್ಕೋ ಆಗಿರಬಹುದು, ಬಾಲ್ಕೋ ಆಗಿರಬಹುದು, ಇವೆಲ್ಲ ಏನು ಅಂತಂದ್ರೆ ನಮ್ಮ ದೇಶದಲ್ಲಿ ಕಂಡು ಬರುವಂತ ಪ್ರಮುಖವಾದಂತ ಅಲ್ಯೂಮಿನಿಯಂ ಕಂಪನಿಗಳು. ಅಲ್ಯೂಮಿನಿಯಂ ಅನ್ನ ಬಡವರ ಬೆಳ್ಳಿ ಅಂತ ಕರಿತೀವಿ. 21ನೇ ಶತಮಾನದ ಅದ್ಭುತವಾದ ಲೋಹ. ಈ ಅಡಿಗೆ ಮನೆಯ ಚಮಚೆಯಿಂದ ಅಂತರಿಕ್ಷವರೆಗೆ ಬಳಕೆ ಆಗುವಂತ ಲೋಹ ಅಂದ್ರೆ ಅದು ಅಲ್ಯೂಮಿನಿಯಂ. ಇನ್ನು ಮ್ಯಾಂಗ್ನೀಸ್ ಇದೆಯಲ್ಲ, ಮ್ಯಾಂಗ್ನೀಸ್ ವಿಶೇಷ ಏನಂದ್ರೆ ಕಬ್ಬಿಣ ಮತ್ತು ಉಕ್ಕಿನ ಕಠಿಣತೆಯನ್ನು ಹೆಚ್ಚಿಸುವ ಸಲುವಾಗಿ. ಎಷ್ಟು ಗಟ್ಟಿ ಆದಪ್ಪ ಇದು ಕಬ್ಬಿಣ ಎಷ್ಟು ಗಟ್ಟಿ ಇದೆ ಅಂತ ಕಾರಣ ಏನಂದ್ರೆ ಮ್ಯಾಂಗ್ನೀಸ್. ಆ ಮ್ಯಾಂಗ್ನೀಸ್ ಅನ್ನ ಮಿಕ್ಸ್ ಮಾಡಿದೆ ಅಂದ್ರ ಅದರಲ್ಲಿ ವಿಶೇಷವಾಗಿ ಫೆರುಲ್ಸೈಟ್ ಅಂತ ಕರಿತೀವಿ. ಆ ಫೆರುಲ್ಸೈಟ್ ಅನ್ನುವಂಥದ್ದು ಅವೆಲ್ಲವೂ ಕೂಡ ಏನಂದ್ರ ಉಕ್ಕು ಮತ್ತು ಆ ಉಕ್ಕಿನ ಮಿಶ್ರಣದಲ್ಲಿ ಬಳಸ್ತಾರೆ. ಇನ್ನು ಲಿಗ್ನೈಟ್ ಇದೆಯಲ್ಲ, ಲಿಗ್ನೈಟ್ ಎಂಬುದು ಆ ಶಾಖೋತ್ಪನ್ನ ತಯಾರಿಕೆ. ಲಿಗ್ನೈಟ್ ಯಾವುದರ ಒಂದು ಭಾಗ ಯಾರು ಹೇಳ್ತಾರೆ? ಒಂದು ಭಾಗ. ಲಿಗ್ನೈಟ್ ಎಂಬುದು ಕಲ್ಲಿದ್ದಲದ ಒಂದು ಭಾಗವಾಗಿದೆ. ರೈಟ್. ನೆಕ್ಸ್ಟ್ ಕ್ವಶನ್. ಯಾವ ಪ್ರಸ್ಥಭೂಮಿಯನ್ನ ಬಯಲು ಸೀಮೆ ಎಂದು ಕರೆಯುತ್ತಾರೆ? ಇಂಪಾರ್ಟೆಂಟ್ ಕ್ವಶನ್. ಬಯಲು ಸೀಮೆ ಯಾವ ಪ್ರಸ್ಥಭೂಮಿಯನ್ನ? ಮೈಸೂರು ಪ್ರಸ್ಥಭೂಮಿಯನ್ನ, ಕರ್ಬಿ ಮೇಘಾಲಯ ಪ್ರಸ್ಥಭೂಮಿಯನ್ನ, ದಕ್ಕನ್ ಪ್ರಸ್ಥಭೂಮಿಯನ್ನ, ದಕ್ಕನ್ ಒಡಿಸ್ಸಾ ಪ್ರಸ್ಥಭೂಮಿಯನ್ನ. ಯಾವ ಪ್ರಸ್ಥಭೂಮಿಯನ್ನ ಈ ಒಂದು ಬಯಲು ಪ್ರಸ್ಥಭೂಮಿ ಅಂತ ಹೇಳಿ ನಾವು ಕರಿತೀವಿ? ಇಂಪಾರ್ಟೆಂಟ್ ಆಗಿರುವಂತ ಪ್ರಶ್ನೆ. ಆನ್ಸರ್ ಮಾಡ್ತಾರೆ ಅನ್ಕೋತೀನಿ ನಾನು. ಸರಿಯಾದಂತ ಉತ್ತರ ರೈಟ್ ಆನ್ಸರ್ ಮೈಸೂರು ಪ್ರಸ್ಥಭೂಮಿ. ರೈಟ್ ಆನ್ಸರ್ ನೋಡಿ. ಈ ಮೈಸೂರು ಪ್ರಸ್ಥಭೂಮಿಯನ್ನು ಏನಂತ ಕರಿತೀವಿ ಅಂದ್ರೆ ಇದನ್ನ ಬಯಲು ಪ್ರಸ್ಥಭೂಮಿ, ಬಯಲು ಸೀಮೆ ಅಂತ ಕರಿತೀವಿ. ಬಯಲು ಸೀಮೆ. ಮತ್ತೆ ಇದು ಕರ್ಬೀರ್ ಮೇಘಾಲಯ ಪ್ರಸ್ಥಭೂಮಿ ಇದೆಯಲ್ಲ, ಕರ್ಬೀರ್ ಅನ್ನುವುದು
ಅಲಾಂಗದ ಒಂದು ಭಾಗ, ಅಲಾಂಗ್ ಬೆಟ್ಟಗಳು, ಮಿಕಿರಿ ಬೆಟ್ಟಗಳು, ಸಿಲ್ಲಾಂಗ್ ಪ್ರಸ್ಥಭೂಮಿ, ಇಲ್ಲಿ ಕಂಡು ಬರುವಂತ ಬೆಟ್ಟಗಳು ಯಾವಂದ್ರ ಅಲಾಂಗ್ ಬೆಟ್ಟಗಳು, ಮತ್ತೆ ಮಿಕಿರಿ ಬೆಟ್ಟಗಳು, ಮತ್ತೆ ಸಿಲ್ಲಾಂಗ್ ಬೆಟ್ಟಗಳು. ಅವುಗಳ ಮುಂದುವರೆದ ಭಾಗವನ್ನೇ ಸಿಲ್ಲಾಂಗ್ ಬೆಟ್ಟಗಳು. ಇವೆಲ್ಲ ಯಾವ ರಾಜ್ಯದಲ್ಲಿ ಇದಾವ ಅಂದ್ರೆ ಬಹುತೇಕವಾಗಿ ಅಸ್ಸಾಂ ರಾಜ್ಯದಲ್ಲಿ ಹಂಚಿಕೆಯಾಗ್ಯಾವ. ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರುವ ಈಶಾನ್ಯ ಬೆಟ್ಟಗಳನ್ನ ಏನಂತ ಕರೀತಾರೆ? ಅಸ್ಸಾಮದಲ್ಲಿ ಕಂಡು ಬರುವ ಈಶಾನ್ಯ ಬೆಟ್ಟಗಳನ್ನ, ಈ ಅರುಣಾಚಲ ಪ್ರದೇಶದಲ್ಲಿ ಪಟ್ಕಾಯ ಭೂಮಿ ಬೆಟ್ಟಗಳು, ನಾಗಾಲ್ಯಾಂಡದಲ್ಲಿ ನಾಗಾ ಬೆಟ್ಟಗಳು, ಮಣಿಪುರದಲ್ಲಿ ಮಣಿ ಬೆಟ್ಟಗಳು, ಮಿಜೋರಾಂದಲ್ಲಿ ಮಿಜೋ ಬೆಟ್ಟಗಳು, ತ್ರಿಪುರಾದಲ್ಲಿ ತ್ರಿಪುರಾ ಬೆಟ್ಟಗಳು, ಮೇಘಾಲಯದಲ್ಲಿ ಎಕ್ಸಲೆಂಟ್ ಬರೈಲ್ ಬೆಟ್ಟಗಳನ್ನ ಕರೀತಾರೆ ನೋಡಿ. ಅಸ್ಸಾಮದಲ್ಲಿ ಕಂಡು ಬರುವಂತ ಬೆಟ್ಟಗಳನ್ನ ಬರೈಲ್ ಬೆಟ್ಟಗಳು, ಅಸ್ಸಾಮದಲ್ಲಿ ಕಂಡು ಬರುವಂತ ಬೆಟ್ಟಗಳು. ಹಾಗಾದ್ರೆ ಮೇಘಾಲಯದಿಂದ ಅಸ್ಸಾಮದವರೆಗೆ ಈ ಮಿಕಿರಿ ಬೆಟ್ಟಗಳು, ಸಿಲ್ಲಾಂಗ್ ಬೆಟ್ಟಗಳು, ಅಲಾಂಗ್ ಬೆಟ್ಟಗಳು ಕಂಡು ಬರ್ತವೆ. ಹಾಗಾದ್ರೆ ಸಪ್ರೇಟ್ ಆಗಿ ಅಲಾಂಗ್ ಅಂತ ಕೇಳಿದ್ರೆ ನಿಂತು ಏನ್ ಹೇಳ್ತೀರಿ? ಅಲಾಂಗ್ ಅನ್ನುವಂತ ಸ್ಥಳ ಒಂದು ಫೇಮಸ್ ಸ್ಥಳ ಇದೆ ನಮ್ಮ ದೇಶದಲ್ಲಿ. ಅಲಾಂಗ್ ಅನ್ನುವಂಥದ್ದು ಒಂದು ಸಪ್ರೇಟ್ ಆಗಿ ಫೇಮಸ್ ಆಗಿರುವ ಸ್ಥಳ ಇದೆ. ಪ್ರಪಂಚದ ಅತ್ಯಂತ ದೊಡ್ಡದಾದ ಹಡಗು ಹೊಡೆಯುವ ತಾಣ ನೋಡಿ. ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾದ ಹಡಗು ಹೊಡೆಯುವ ತಾಣ ಗುಜರಾತ್ ರಾಜ್ಯದ ಅಲಾಂಗ್ ಅಂತೇಳಿ ಗುರುತಿಸ್ತೀವಿ. ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾದ ಹಡಗು ಹೊಡೆಯುವ ತಾಣ ಅಂತ ಹೇಳಿ ಇದನ್ನು ಗುರುತಿಸ್ತಾರೆ. ಇದು ಯಾವ ರಾಜ್ಯದಲ್ಲಿ ಇದೆ ಅಂದ್ರೆ ಗುಜರಾತ್ ರಾಜ್ಯದಲ್ಲಿ ಇತ್ತು. ಓಕೆ, ರೈಲ್ವೆ ವಲಯಗಳ ಮೇಲೆ ಕ್ವಶನ್ ಕೇಳ ನೋಡಿ. ಅದು ರೈಲ್ವೆ ವಲಯಗಳನ್ನ ಹೆಂಗ ನೀವು ಹೊಂದಿಸಿ ಬರೀತೀರಿ ನೋಡಿ. ಸೆಂಟ್ರಲ್ ರೈಲ್ವೆ ಝೋನ್, ಸೌತ್ ರೈಲ್ವೆ ಝೋನ್, ನಾರ್ತ್ ರೈಲ್ವೆ ಝೋನ್ ಅಂದ್ರ ನೈಋತ್ಯ ರೈಲು ವಲಯ, ಕೇಂದ್ರ ರೈಲು ವಲಯ, ದಕ್ಷಿಣ ರೈಲು ವಲಯ, ಉತ್ತರ ರೈಲು ವಲಯ. ನಾರ್ತ್ ರೈಲ್ವೆ ಝೋನ್, ಸೌತ್ ರೈಲ್ವೆ ಝೋನ್, ಸೆಂಟ್ರಲ್ ರೈಲ್ವೆ ಝೋನ್, ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್ ಅಂತ ಕರಿತೀವಿ. ನೈಋತ್ಯ ರೈಲು ವಲಯ ಅಂತ ಅರ್ಥ ಅದು. ಹಾಗಾದ್ರೆ ಕರೆಕ್ಟ್ ಹೊಂದಿಸಿ ಬರೀರಿ. ನೀವು ಆನ್ಸರ್ ಮಾಡ್ತೀರ ಅನ್ಕೊಂಡಿನಿ. ಸರಿಯಾದಂತ ಉತ್ತರ ಡಿ ರೈಟ್ ಆನ್ಸರ್ ನೋಡಿ. ಡಿ ಸರಿಯಾಗಿರುವಂತ ಉತ್ತರ. ನೈಋತ್ಯ ರೈಲು ವಲಯ ಯಾವ್ದಂತಂದ್ರ ಹುಬ್ಬಳ್ಳಿ. ನೈಋತ್ಯ ರೈಲು ವಲಯ ಹುಬ್ಬಳ್ಳಿ. ಕೇಂದ್ರ ರೈಲು ವಲಯ ಯಾವ್ದಂದ್ರ ಮುಂಬೈ, ಕೇಂದ್ರ ರೈಲು ವಲಯ. ಉತ್ತರ ರೈಲು ವಲಯ, ದಕ್ಷಿಣ ರೈಲು ವಲಯ ಯಾವ್ದಂದ್ರ ಚೆನ್ನೈ. ಉತ್ತರ ರೈಲು ವಲಯ ದೆಹಲಿ. ಉತ್ತರ ದೆಹಲಿ, ದಕ್ಷಿಣ ಚೆನ್ನೈ, ಪಶ್ಚಿಮ ಮುಂಬೈ, ಪೂರ್ವ ಕಲ್ಕತ್ತಾ, ಉತ್ತರ ಮಧ್ಯ ಅಲಹಾಬಾದ್, ದಕ್ಷಿಣ ಮಧ್ಯ ಸಿಕಂದರಾಬಾದ್, ಪಶ್ಚಿಮ ಮಧ್ಯ ಜಬಲ್ಪುರ್, ಪೂರ್ವ ಮಧ್ಯ ಹಾಜಿಪುರ್. ಕೇಂದ್ರ ಯಾವ್ದಂದ್ರ ಮುಂಬೈ. ನೈಋತ್ಯ ಹುಬ್ಬಳ್ಳಿ, ವಾಯುವ್ಯ ಜೈಪುರ್, ಈಶಾನ್ಯ ಗೋರಖ್ಪುರ್, ಆಗ್ನೇಯ ಕಲ್ಕತ್ತಾ, ಆಗ್ನೇಯ ಮಧ್ಯ ಬಿಲಾಸ್ಪುರ್. ನಿಮ್ಗೆ ಬಹಳ ಸರಿ ಇದನ್ನ ಬೈಪಟ್ ಮಾಡ್ಸೀನಿ. ಒಂದು ವಿಶೇಷ ಏನಂದ್ರ ರೈಲು ವಲಯಗಳ ಮೇಲೆ ಪರ್ಫೆಕ್ಟ್ ಆಗಿ ನೀವು ಬಿಡಿಸ್ತೀರಿ, ಬಟ್ ಯಾವುದು ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಅವ್ ಏನ್ ಇಂಗ್ಲಿಷ್ನಾಗಾರ ಕೊಳ್ಳಿ ಏನ್ರ ಕೊಳ್ಳಿ, ಇಂಗ್ಲಿಷ್ನಾಗ ಅದೇ ಶಬ್ದಗಳನ್ನ ಯೂಸ್ ಮಾಡಿರ್ತಾನೆ. ಸೌತ್ 8+1. ಇತ್ತೀಚೆಗೆ ಭಾರತದ ಯಾವ ರೈಲು ವಲಯನ ಹೊಸದಾಗಿ ಘೋಷಣೆ ಮಾಡಿದ್ರಂದ್ರ, ಇತ್ತೀಚೆಗೆ ಯಾವ ರೈಲು ವಲಯ ಹೊಸದಾಗಿ ಘೋಷಣೆ ಮಾಡಿದ್ರು? ಯಾವ ರೈಲು ವಲಯ ನೋಡಿ, ಯಾರು ಹೇಳ್ತಾ ಇಲ್ಲ. ದಕ್ಷಿಣ ಕರಾವಳಿ ರೈಲು ವಲಯ ನೋಡಿ. ದಕ್ಷಿಣ ಕರಾವಳಿ ರೈಲು ವಲಯ. ದಕ್ಷಿಣ ಕರಾವಳಿ ರೈಲು ವಲಯದ ಹೆಡ್ ಕ್ವಾರ್ಟರ್ ಯಾವುದು? 2019ರಲ್ಲಿ ಘೋಷಣೆ ಮಾಡ್ರಿ, ಫೆಬ್ರವರಿ ತಿಂಗಳಲ್ಲಿ. ವಿಶಾಖಪಟ್ಟಣ. ವಿಶಾಖಪಟ್ಟಣ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಯಾರ ರಾಜ್ಯನು ಪಾಕಿಸ್ತಾನದೊಂದಿಗೆ ಸೇರ್ಪಡೆಗೊಳ್ಳುವ ಬಯಕೆಯನ್ನು ಹೊಂದಿದ್ದನು ಆದರೆ ಅದರಲ್ಲಿ ವಿಫಲನಾದನು ಅಂತ ಕ್ವಶನ್ ಇದೆ. ಯಾವ್ದ ಆನ್ಸರ್? ಯಾದಂತ ಉತ್ತರ ಜುನಾಗಢದ ಅರಸ ನೋಡಿ. ಜುನಾಗಢದ ಅರಸ ಯಾರು ಅಂತಂದ್ರೆ ಈತನ ಹೆಸರು ಮೊಹಮ್ಮದ್ ಅನ್ನುವಂತ ಅರಸ. ಮೊಹಮ್ಮದ್ ಮಹಾಬತ್. ಈ ಮೊಹಮ್ಮದ್ ಮಹಾಬತ್ ಅನ್ನುವಂತ ಅರಸ ಏನ್ ಮಾಡಿದ್ದ ಅಂತಂದ್ರ, ಒಟ್ಟೆ ಹೆಂಗಾರ ಮಾಡಿ ನಾನು ಪಾಕಿಸ್ತಾನದ ಒಕ್ಕೂಟವನ್ನು ಸೇರಬೇಕು ಅಂತ ವಿಚಾರ ಮಾಡಿದಾಗ ಆ ಗುಜರಾತ್ ರಾಜ್ಯದ ಒಂದು ಪುಟ್ಟ ಸಂಸ್ಥಾನ, ಆಕ್ಚುಲಿ ನಮ್ಮ ದೇಶದ 562 ಸಂಸ್ಥಾನಗಳಲ್ಲಿ 559 ಸಂಸ್ಥಾನಗಳು ಭಾರತ ಒಕ್ಕೂಟ ಸೇರಿದ್ದು. ಇನ್ನು ಉಳಿದಂತ 3 ಸಂಸ್ಥಾನ ಅಂದ್ರ ಒಂದು ಜುನಾಗಢ ಸಂಸ್ಥಾನ, ಇನ್ನೊಂದು ಜಮ್ಮು ಕಾಶ್ಮೀರ ಸಂಸ್ಥಾನ, ಹೈದರಾಬಾದ್ ಸಂಸ್ಥಾನ. ಈ 3 ಸಂಸ್ಥಾನಗಳು ಒಲ್ಲೆ ಅಂತ ಕುಂತ್ಬಿಟ್ಟು ನಾವು ಬರಂಗಿಲ್ಲ ಅಂತ ಹೇಳಿ. ಅವಾಗ ಮೊಹಮ್ಮದ್ ಮಹಾಬತ್ ಅವ್ರಿಗೆ ಕೇಳಿದಾಗ, ನೀವು ಯಾಕಡೆ ಹೋಗ್ತೀರಿಂದ ನಾವು ಪಾಕಿಸ್ತಾನಕ್ಕೆ ಹೋಗ್ತೀವಿ ಅಂದಾಗ ಅಲ್ಲಿ ಜನ ಅಂದ್ರು, ಬೇಕಾದ್ರೆ ನೀವು ಹೋಗಪ್ಪ ನಾವು ಬರಂಗಿಲ್ಲ ಅಂದ್ರು. ನೀ ಹೋಗಿ ಬೇಕಾದ್ರೆ ಹೋಗು ನಾ ಬರಂಗಿಲ್ಲ ಅಂತ. ಅಲ್ಲಿಯ ಜನತೆ ಭಾರತದ ಮಣ್ಣಿನಲ್ಲಿ ವಾಸ ಮಾಡಬೇಕು ಅಂತ ಹೇಳಿ ರಾಜನ ವಿರುದ್ಧ ದಂಗೆಯನ್ನೆದ್ದು ಆ ರಾಜನಿಗೆ ಏನು ಕರೆ ಕೊಟ್ರಂದ್ರ, ಬೇಕಾದ್ರೆ ನೀನೇ ಹೋಗು ನಾವು ಭಾರತವನ್ನು ಬಿಟ್ಟು ಬರಂಗಿಲ್ಲ ಅಂತ ಹೇಳಿ ಜನ ಅಭಿಪ್ರಾಯದ ಮೇರೆಗೆ, ಇದೇ ಕ್ವಶನ್ ಕೇಳೋಣ, ಜನಾಭಿಪ್ರಾಯದ ಮೇಲೆಗೆ ಭಾರತದ ಯಾವ ಸಂಸ್ಥಾನವನ್ನ ಭಾರತದ ಒಕ್ಕೂಟವನ್ನು ಸೇರ್ಪಡೆ ಮಾಡಿದ್ರಂದ್ರ
ಜುನಾಗಢ ಸಂಸ್ಥಾನ. ಹಾಗಾದ್ರೆ ಭಾರತದ ಒಕ್ಕೂಟವನ್ನು ಸೇರ್ಪಡೆ ಮಾಡಿದ ಮೊದಲ ಸಂಸ್ಥಾನ ಯಾವುದು? ನಮ್ಮ ದೇಶದ ಒಕ್ಕೂಟವನ್ನು ಸೇರ್ಪಡೆಗೊಂಡ ಮೊದಲ ಸಂಸ್ಥಾನ ಯಾವುದು? ಎಕ್ಸಲೆಂಟ್, ಬಿಕನೇರಿ ಸಂಸ್ಥಾನ. ನೋಡಿ, ಬಿಕನೇರಿ ಸಂಸ್ಥಾನ ಭಾರತದ ಒಕ್ಕೂಟವನ್ನು ಸೇರಿದ ಮೊದಲ ಸಂಸ್ಥಾನ ಎಂದರೆ ಬಿಕನೇರಿ ಸಂಸ್ಥಾನ. ಆ ನಂತರ ಬರೋಡಾ ಸಂಸ್ಥಾನ. ಈ ತರ ನಮ್ಮ ದೇಶದಲ್ಲಿ ಸಂಸ್ಥಾನಗಳು ಒಕ್ಕೂಟವನ್ನು ಸೇರಿದು. ಯಾಕಂದ್ರೆ ಭಾರತ ಸ್ವತಂತ್ರ ಆದ್ಮ್ಯಾಗನೆ 562 ಸಂಸ್ಥಾನಗಳಿದ್ದು ಅಂದ್ರ ಹೆಂಗಿರ್ಬೋದು ವಿಚಾರ ಮಾಡಿ. ಧ್ವನಿನೇ ಬಿದ್ದು ಅಷ್ಟು ಸಂಸ್ಥಾನಗಳು ನಮ್ಮ ದೇಶದಲ್ಲಿ ಇದ್ದು. ಅದಕ್ಕೆ ಈ ಜುನಾಗಢ ಸಂಸ್ಥಾನ, ಹೈದರಾಬಾದ್ ಸಂಸ್ಥಾನ, ಜಮ್ಮು ಕಾಶ್ಮೀರ ಸಂಸ್ಥಾನಗಳು ಲಾಸ್ಟ್ ಮೂಮೆಂಟದಲ್ಲಿ ಭಾರತ ಒಕ್ಕೂಟವನ್ನ ಸೇರ್ತವೆ. ನೆಕ್ಸ್ಟ್ ಕ್ವಶನ್, ಇದು ನೆನಪಿಡಿ. ಮೊಹಮ್ಮದ್ ಮಹಾಬತ್ ಅನ್ನುವಂತ ವ್ಯಕ್ತಿ, ಆತ ನೀನು ಬೇಕಾದ್ರೆ ಪಾಕಿಸ್ತಾನ ಒಕ್ಕೂಟಕ್ಕೆ ಹೋಗು, ನಾವು ಬರಂಗಿಲ್ಲ ಅಂತ ತಿಳ್ಕೊಂಡು ಅಲ್ಲಿ ಜನ ಅಭಿಪ್ರಾಯದ ಮೇರೆಗೆ ಭಾರತ ಒಕ್ಕೂಟವನ್ನ ಸೇರ್ಪಡೆಯಾದರು. ವಾತಾವರಣದ ತಾಪಮಾನ ಈ ಕೆಳಕಂಡ ಯಾವ ವಿಭಾಗದಲ್ಲಿ ಕಡಿಮೆ ಆಗುತ್ತದೆ? ಇಂಪಾರ್ಟೆಂಟ್ ಕ್ವಶನ್. ಭೂಮಿಯಿಂದ ಸ್ಟ್ರಾಟೋಸ್ಪಿಯರದವರೆಗೆ, ಸ್ಟ್ರಾಟೋಸ್ಪಿಯರದಿಂದ ಮಿಸೋಸ್ಪಿಯರದವರೆಗೆ, ಮಿಸೋಸ್ಪಿಯರದಿಂದ ಥರ್ಮೋಸ್ಪಿಯರದವರೆಗೆ, ಥರ್ಮೋಸ್ಪಿಯರದಿಂದ ಅಯೋನೋಸ್ಪಿಯರದವರೆಗೆ ವಾತಾವರಣದ ತಾಪಮಾನ ಈ ಕೆಳಕಂಡ ಯಾವ ವಿಭಾಗದಲ್ಲಿ ಕಡಿಮೆಯಾಗುತ್ತದೆ ಅನ್ನುವಂಥ ಪ್ರಶ್ನೆ. ಇಂಪಾರ್ಟೆಂಟ್ ಕ್ವಶನ್. ಭೂಮಿಯಿಂದ ಸ್ಟ್ರಾಟೋಸ್ಪಿಯರದವರೆಗೆ, ಸ್ಟ್ರಾಟೋಪಾಸ್ನಿಂದ ಮಿಸೋಪಾಸದವರೆಗೆ, ಮಿಸೋಪಾಸ್ನಿಂದ ಥರ್ಮೋಪಾಸದವರೆಗೆ, ಥರ್ಮೋಪಾಸ್ನಿಂದ ಅಯೋನೋಪಾಸದವರೆಗೆ. ಕರೆಕ್ಟ್ ಆನ್ಸರ್ ಮಾಡ್ತೀರಿ? ಸರ್ ಇದನ್ನು ಹೊಸದಾಗಿ ಕೇಳಿವಲ್ಲ, ಏನ್ ಸರ್ ಇದು? ನೋಡಿ, ವಾತಾವರಣದ ವಲಯಗಳನ್ನು ಗಮನಿಸಿದಾಗ ಸಾಮಾನ್ಯವಾಗಿ ವಾತಾವರಣದ ವಲಯಗಳು ಬಿಡೋದು ಸುಮ್ಮನೆ ಯಾಕೆ. ಇದು ನಾವು ಭೂಮಿಯ ಮೇಲಿನ ವಾತಾವರಣ ಇದೆಯಲ್ಲ, ಇದು 1ನೇ ವಲಯ, ಇದು 2ನೇ ವಲಯ, ಇದು 3ನೇ ವಲಯ, ಇದು 4ನೇ ವಲಯ, ಇದು ಲಾಸ್ಟ್ 5ನೇ ವಲಯ. ಇದಕ್ಕೇನಂತ ಕರೀತಾರೆ? ಟ್ರೋಪೋ ಅಂತ ಕರೀತಾರೆ. ಟ್ರೋಪೋ. ಈ ಭಾಗ ಇದೆಯಲ್ಲ, ಈ ಭಾಗವನ್ನು ಏನಂತ ಕರಿತೀವಿ ಅಂದ್ರೆ ನಾವು ಪಾಸ್ ಅಂತ ಕರಿತೀವಿ. ಟ್ರೋಪೋ ಪಾಸ್ ಅಂದ್ರ ಪರಿವರ್ತನಾ ವಿರಾಮ ಅಂತ. ಇದು ಸ್ಟ್ರಾಟೋ ಪಾಸ್, ಕರೆಕ್ಟಾ? ಇದು ಮಿಸ್ಸೋ ಪಾಸ್. ಸರ್ ಅದನ್ನ ಹೆಂಗ್ ಬರಿಬೇಕು? ಯಾವ್ದು ಮುಗಿತದ ಅದ್ರ ಪಾಸ್. ಟ್ರೋಪೋ ಮುಗಿತಾ ಅದ್ರ ಪಾಸ, ಸ್ಟ್ರಾಟೋ ಮುಗಿತಾ ಪಾಸ, ಮಿಸ್ಸೋ ಮುಗಿತಾ ಪಾಸ, ನೆಕ್ಸ್ಟ್ ಥರ್ಮೋ ಮುಗಿತಾ ಪಾಸ. ಏನು ಮುಗಿತದ್ರ ಪಾಸ್. ಆದ್ರ ಅಯೋನು ಮುಗಿದ ಮೇಲೆ, ಸರ್ ಎಕ್ಸೋ ಮುಗಿದ ಮೇಲೆ ಎಕ್ಸೋ ಪಾಸ್ ಅನ್ನಬಾರದು. ಎಕ್ಸೋ ಮುಗಿದ ಮೇಲೆ ಎಕ್ಸೋ ಪಾಸ್ ಅನ್ನಬಾರದು, ಅದು ಇಂಪಾರ್ಟೆಂಟ್. ಮುಗಿತಲ್ಲಿಗೆ ಅದು ಪರಿವರ್ತನ ವಿರಾಮ. ಇದನ್ನ ಕನ್ನಡದಲ್ಲಿ ಪರಿವರ್ತನ ವಿರಾಮ, ಸಮೋಷ್ಣ ವಿರಾಮ, ಮಧ್ಯ ವಿರಾಮ, ಆಯನ ವಿರಾಮ, ಇದಕ್ಕೆ ಬಾಹ್ಯ ವಿರಾಮ ಅಂತ ಕರಿಬಾರದು. ಹಾಗಾದ್ರೆ ಅತ್ಯಂತ ಕಡಿಮೆಯಾಗುವಂತ ಭಾಗ ಯಾವುದಂದ್ರೆ ಈ ಭಾಗ. ಇಲ್ಲಿಂದ ಇಲ್ಲಿವರೆಗೆ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಇದೊಂದು ಭಾಗ, ಈ ಭಾಗ ಅನುಕ್ರಮವಾಗಿ ನಾವು ನೋಡ್ತಾ ಬರ್ತೀವಿ. ಯಾವ ವಲಯದಲ್ಲಿ ಉಲ್ಕೆಗಳು ಭಸ್ಮಗೊಳ್ಳುತ್ತವೆ? ಎಕ್ಸಲೆಂಟ್, ಮಿಸೋಸ್ಪಿಯರ್. ಯಾಕಂದ್ರೆ ಆ ಮಿಸೋಸ್ಪಿಯರದಲ್ಲಿ ಉಷ್ಣಾಂಶ ಎಷ್ಟಿರ್ತಂದ್ರೆ -95 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರ್ತದೆ. -95 ಡಿಗ್ರಿ ಸೆಲ್ಸಿಯಸ್ ಮಿಸೋಸ್ಪಿಯರದಲ್ಲಿ. ಯಾಕೆ? ಸೂರ್ಯನ ಕಿರಣಗಳನ್ನು ಹೀರಿಕೊಳ್ಳುವಂತ ಯಾವುದೇ ಆಯಾನಗಳು ಇರಂಗಿಲ್ಲ. ಆ ಸೂರ್ಯನ ಕಿರಣಗಳನ್ನು ಹೀರಿಕೊಳ್ಳುವ ಯಾವುದೇ ಆಯಾನಗಳು ಇರದೇ ಇರುವುದರಿಂದ ಆ ವಲಯ -95 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರುತ್ತದೆ. ನೆಕ್ಸ್ಟ್ ಕ್ವಶನ್. ಸುಂದರ್ಬನ್ ಟಿಮ್ ವಿಧದ ಅರಣ್ಯವಾಗಿದೆ. ಸುಂದರ್ಬನ್ ಎಂಬುದು ಯಾವ ವಿಧದ ಅರಣ್ಯ? ಇದೊಂದು ಟೈಪ್, ಒಂದು ವಿಶಿಷ್ಟವಾಗಿರುವಂತ ಅರಣ್ಯ ಅಂತ ಗುರುತಿಸ್ತೀವಿ. ಸುಂದರ್ಬನ್ ಎಂಬುದು. ಸುಂದರ್ಬನ್ ಹ್ಯಾವ್ ಟಿಮ್ ಟೈಪ್ ಆಫ್ ಫಾರೆಸ್ಟ್. ಯಾವ ಅರಣ್ಯ ಇದು? ಇದೊಂದು ಮ್ಯಾಂಗ್ರೋವ್ ಅರಣ್ಯವಾಗಿದೆ, ಎಲೆ ಉದುರುವ ಅರಣ್ಯವಾಗಿದೆ, ಕುರುಚುಲ ಕಾಡಾಗಿದೆ, ನಿತ್ಯ ಹರಿದ್ವರ್ಣ ಕಾಡುಗಳಾಗಿವೆ. ಅದಂತ ಉತ್ತರ ಇದೊಂದು ಮ್ಯಾಂಗ್ರೋವ್ ಅಂತ ಕರಿತೀವಿ. ಮ್ಯಾಂಗ್ರೋವ್ ಅರಣ್ಯ ಅಂದ್ರೆ ಒಂದೇ. ಇದನ್ನು ಉಬ್ಬರಳಿತ ಅರಣ್ಯ ಅಂತ ಕರಿತೀವಿ. ಉಬ್ಬರಳಿತ ಅರಣ್ಯ ಅಂತ ಕರೀತಾರೆ. ಸಾಗರಗಳು, ಸಮುದ್ರಗಳು, ಸರೋವರ, ಏನು ನದಿಗಳು, ಸಾಗರ, ಸಮುದ್ರ, ಸರೋವರ ಸೇರುವಾಗ
ತನ್ನ ಮುಖದಲ್ಲಿ ನಿರ್ಮಾಣ ಮಾಡುವ ಭೂಮಿಯನ್ನ ನದಿ ಮುಖಜ ಭೂಮಿ ಅಂತ ಕರಿತೀವಿ. ನದಿಗಳು ಸಾಗರ ಸಮುದ್ರ ಸರೋವರ ಸೇರುವಾಗ ತನ್ನ ಮುಖದಲ್ಲಿ ನಿರ್ಮಾಣ ಮಾಡುವ ಭೂಮಿಯನ್ನ ನದಿ ಮುಖಜ ಭೂಮಿ. ಆ ನದಿ ಮುಖಜ ಭೂಮಿಗಳಲ್ಲಿ ಕಂಡು ಬರುವಂತ ಅರಣ್ಯ ಅಥವಾ ಸಮುದ್ರದ ದಂಡೆಯಲ್ಲಿ ಕಂಡು ಬರುವಂತ ಅರಣ್ಯ, ಉಪ್ಪು ನೀರಿನಲ್ಲಿ ಕಂಡು ಬರುವಂತ ಅರಣ್ಯ ಈ ಒಂದು ಮ್ಯಾಂಗ್ರೋವ್ ಅರಣ್ಯವಾಗಿದ್ದು, ಕರ್ನಾಟಕ ರಾಜ್ಯದಲ್ಲಿ ಕುಂದಾಪುರದಲ್ಲಿ ಅರಣ್ಯ ಇದೆ, ಮಹಾರಾಷ್ಟ್ರದ ರತ್ನಗಿರಿಯಲ್ಲಿ ಅರಣ್ಯ ಇದೆ, ಹೌದಾ. ಇನ್ನ ಗುಜರಾತ್ ರಾಜ್ಯದ ಗ್ರೇಟ್ ರನ್ ಆಫ್ ಕಚ್ದಲ್ಲಿ ಅರಣ್ಯ ಇದೆ, ಕೇರಳದ ಅಷ್ಟಮುಡಿ ಮತ್ತು ವೆಂಬಮುಡಿಯಲ್ಲಿ ಅರಣ್ಯ ಇದೆ, ತಮಿಳುನಾಡಿನ ಶೇಷಾಚಲಂ ಅನ್ನುವಂತ ಈ ಪ್ರದೇಶದಲ್ಲಿ ಅರಣ್ಯ ಇದೆ. ಇನ್ನ ಒಡಿಶಾ ರಾಜ್ಯದ ಬೈತಾರ ಕನ್ನಿಕಾ, ಆ ಬೈತಾರ ಕನ್ನಿಕಾ ಅನ್ನುವಂತ ರಾಷ್ಟ್ರೀಯ ಉದ್ಯಾನವನದಲ್ಲಿ ಸಂಪೂರ್ಣವಾಗಿ ಅರಣ್ಯ ಇದೆ. ಹಾಗಾದ್ರೆ ಬೈತಾರ ಕನ್ನಿಕಾ ರಾಷ್ಟ್ರೀಯ ಉದ್ಯಾನವನದಲ್ಲಿ ಏನದವ ಅಂತಂದ್ರೆ ಮೊಸಳೆಗಳದವ ನೋಡಿ, ಮೊಸಳೆಗಳ ಸಂಖ್ಯೆ ಜಾಸ್ತಿ ಇದೆ. ಆಲಿವರ್ ರಿಡ್ಲೆ ಆಮೆಗಳು ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡು ಬರ್ತವೆ? ಆಲಿವರ್ ರಿಡ್ಲೆ ಆಮೆಗಳು ಸಿಮ್ಲಿಪಾಲ್ ನೋಡಿ, ಸಿಮ್ಲಿಪಾಲ್, ಆಲಿವರ್ ರಿಡ್ಲೆ ಒಡಿಶಾ ರಾಜ್ಯದಲ್ಲಿ. ಆಲಿವರ್ ರಿಡ್ಲೆ ಆಮೆಗಳು ಕಟ್ಟುವ ಗೂಡುಗಳಿಗೆ ಏನಂತ ಕರೀತಾರೆ? ಆಲಿವರ್ ರಿಡ್ಲೆ ಆಮೆಗಳು ಕಟ್ಟುವಂತ ಗೂಡುಗಳಿಗೆ ಅರಿಬಾಡ್ ಅಂತ ಕರೀತಾರೆ ನೋಡಿ, ಅರಿಬಾಡ್. ಆಲಿವರ್ ರಿಡ್ಲೆ ಆಮೆಗಳು ಗೂಡುಗಳು ಕಟ್ಟತಕ್ಕಂತ ಒಂದು ಸ್ಥಳಕ್ಕೆ ಅರಿಬಾಡ್ ಅಂತ ಕರೀತಾರೆ. ಹಾಗಾದ್ರೆ ಪ್ರಪಂಚದಲ್ಲಿ ಯಾವ ಸ್ಥಳದಲ್ಲಿ ಈ ಒಂದು ಹೈಯೆಸ್ಟ್ ಆಲಿವರ್ ರಿಡ್ಲೆ ಆಮೆಗಳು ಕಂಡು ಬರುತ್ತವೆ? ಎಕ್ಸಲೆಂಟ್, ದಕ್ಷಿಣ ಅಮೆರಿಕದ ಗ್ಯಾಲಪಗೋಸ್ ದ್ವೀಪಗಳು. ಆ ದಕ್ಷಿಣ ಅಮೆರಿಕದ ಗ್ಯಾಲಪಗೋಸ್ ದ್ವೀಪಗಳಲ್ಲಿ ಎಸ್, ಇಕ್ವೆಡಾರ್ ಸಮೀಪದಲ್ಲಿ ಗ್ಯಾಲಪಗೋಸ್ ದ್ವೀಪಗಳು ರೈಟ್ ಆನ್ಸರ್. ಮುಂದೋಗೋಣ. ಈ ಕೆಳಗಿನ ಯಾವ ಅರಣ್ಯದ ಒಂದು ಲಕ್ಷಣ ವರ್ಷದಲ್ಲಿ 9 ತಿಂಗಳ ಹಸಿರಾಗಿದ್ದು ಇನ್ನುಳಿದ 3 ತಿಂಗಳ ಕಾಲ ಅರಣ್ಯದ ಎಲೆಗಳು ಉದುರ್ತಾವಂದ್ರೆ ಎಲೆ ಉದುರುವ ಕಾಡುಗಳು. 365 ದಿನನೂ ಹಸಿರಾಗಿರುವಂತ ಅರಣ್ಯಗಳು ನಿತ್ಯ ಹರಿದ್ವರ್ಣ ಕಾಡುಗಳು. ಇದನ್ನು ಹೇಳೋದು. ನೆಕ್ಸ್ಟ್ ಕ್ವಶನ್, ಟೀ ಸಾಗುವಳಿಗೆ ಅನುಕೂಲಕವಾದ ಹವಾಮಾನ ಯಾವುದು? ಉಷ್ಣ ಹವಾಮಾನ, ಗರಿಷ್ಠ ಮಳೆ, ಎತ್ತರದ ಪ್ರದೇಶ, ಇಳಿಜಾರು ಪ್ರದೇಶ. ಎಬಿಸಿ ಸರಿಯಾಗಿದೆ, ಬಿಸಿಡಿ ಸರಿಯಾಗಿದೆ, ಎವಿಡಿ ಸರಿಯಾಗಿದೆ, ಎಲ್ಲಾ ಸರಿಯಾಗಿದೆ. ಕರೆಕ್ಟ್ ಆನ್ಸರ್ ಮಾಡಿ. ಕರೆಕ್ಟ್, ಸ್ವಲ್ಪದಾಗ ಮಿಸ್ ಆಯ್ತು, ಇರ್ಲಿ. ಸರಿಯಾಗಿರುವಂತ ಆನ್ಸರ್ ಇಲ್ಲಿ ಎಬಿಡಿ ಕರೆಕ್ಟ್ ಆನ್ಸರ್ ಆಗಿದೆ ನೋಡಿ, ಎಬಿಡಿ. ಸಿ ಯಾಕಲ್ಲ ಅಂದ್ರ ಎತ್ತರವಾದ ಪರ್ವತ, ಎತ್ತರವಾದ ಪ್ರದೇಶದಲ್ಲಿ ಈ ಒಂದು ಇಳಿಜಾರು ಪ್ರದೇಶ ಹೆಂಗಿರ್ತಾವಲ್ಲ, ಆ ಇಳಿಜಾರು ಪ್ರದೇಶಗಳಲ್ಲಿ ಈ ಒಂದು ಆಕ್ಚುಲಿ ಈ ಟೀ ಉತ್ಪಾದನೆ ಮಾಡಬೇಕಾದ್ರೆ ನೀವು ಸಾಮಾನ್ಯವಾಗಿ ಇಳಿಜಾರು ಪ್ರದೇಶಗಳಲ್ಲಿ ಟೀ ಕಂಡು ಬರ್ತದೆ. ಇಳಿಜಾರು ಪ್ರದೇಶಗಳಲ್ಲಿ ಉಷ್ಣ ವಲಯ ಅಂತಂದ್ರೆ ಎಷ್ಟಿರಬೇಕು? 20 ರಿಂದ 30 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರಬೇಕು. 20 ರಿಂದ 30 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರಬೇಕು. ಗರಿಷ್ಠ ಮಳೆ ಅಂದ್ರೆ ಎಷ್ಟು? 150 ರಿಂದ 300 ಸೆಂಟಿಮೀಟರ್ ಮಳೆ ಆಗ್ಬೇಕಲ್ಲಿ. 150 ರಿಂದ 350 ಸೆಂಟಿಮೀಟರ್ ಮಳೆ ಆಗ್ತಿರ್ಬೇಕು. ಆಮೇಲೆ ಆ ಪ್ರದೇಶ ಹೆಂಗಿರ್ಬೇಕಂದ್ರೆ ಇಳಿಜಾರು ಪ್ರದೇಶ ಇರಬೇಕು. ಈಗ ಜಾರಬಂಡಿ ಆಟ ಆಡ್ತಿರ್ತೀವಲ್ಲ ನಾವು, ಆ ತರ ಇಳಿಜಾರು ಪ್ರದೇಶ ಇತ್ತಂದ್ರೆ ಆ ಪ್ರದೇಶದಲ್ಲಿ ಮಾತ್ರ ಈ ಒಂದು ಟೀ ಸಾಗುವಳಿ ಮಾಡಕ್ ಸಾಧ್ಯ ಇದೆ ಹೊರತು ಎತ್ತರವಾಗಿರುವಂತ ಪ್ರದೇಶ ಅಂದ್ರೆ ಬಹಳ ಎತ್ತರವಾದ ಪ್ರದೇಶ ಇದ್ರೆ ಅಲ್ಲಿ ಇದು ಬೆಳಕ್ ಸಾಧ್ಯ ಇಲ್ಲ. ಕರೆಕ್ಟಾ? ಅಂದ್ರೆ ಈ ತರ ಪ್ರಶ್ನೆಗಳನ್ನ ಕೇಳ್ತಾನೆ. ನಮಗೆ ಟೀ ಉತ್ಪಾದನೆ ಮಾಡಬೇಕಾದ್ರೆ ಒಂದು ಉತ್ಪಾದನೆ ಮಾಡಬೇಕಾದ್ರೆ ಕಂಡೀಷನ್ಗಳು ಏನೇನು ಇರಬೇಕು ಅಂತ ಹೇಳಿ. ಒಂದು ವಾಮ್ ಅಂದ್ರೆ ಏನು? ಬಿಸಿಯಾಗಿರುವಂತ ಟೆಂಪರೇಚರ್, ಅತಿ ಹೆಚ್ಚು ಉಷ್ಣಾಂಶ ಇತ್ತು 30 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರಲೇಬೇಕು. ಮತ್ತೆ ಹೈ ರೈನ್ಫಾಲ್ ಅಂತ ಕರಿತೀವಿ, ಗರಿಷ್ಠ ಪ್ರಮಾಣದಲ್ಲಿ ಮಳೆ ಇರಬೇಕು. ಇನ್ನ ಸ್ಲೋಪಿಂಗ್ ಲ್ಯಾಂಡ್ ಅಂತ ಕರಿತೀವಿ. ಸ್ಲೋಪಿಂಗ್ ಲ್ಯಾಂಡ್ ಅಂದ್ರೆ ಏನು? ಇಳಿಜಾರು ಪ್ರದೇಶ. ಆ ಸ್ಲೋಪಿಂಗ್ ಲ್ಯಾಂಡ್ ಇತ್ತಂದ್ರೆ, ಇಳಿಜಾರು ಪ್ರದೇಶ ಇತ್ತಂದ್ರೆ ಆ ಪ್ರದೇಶದಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ನಾವು ಏನು ಈ ಒಂದು ಟೀ ಅನ್ನ ಉತ್ಪಾದನೆ ಮಾಡಕ್ ಸಾಧ್ಯ ಇದೆ ಅಂತ. ನೆಕ್ಸ್ಟ್ ಮುಂದೆ ಹೋಗೋಣ. ಕೃಷ್ಣಾ ನದಿ, ಬ್ರಹ್ಮಪುತ್ರ ನದಿ, ಗೋದಾವರಿ ನದಿ, ಯಮುನಾ ನದಿ. ಚಂಬಲ್, ಇಂದ್ರಾವತಿ, ತಿಸ್ತಾ, ಭೀಮಾ ನದಿ. ನದಿಗಳು ಮತ್ತು ಅವುಗಳ ಉಪನದಿಗಳನ್ನ ಹೊಂದಿಸಿ ಬರೆದಾಗ ಕೃಷ್ಣಾ ನದಿ, ಬ್ರಹ್ಮಪುತ್ರ ನದಿ, ಗೋದಾವರಿ ನದಿ, ಯಮುನಾ ನದಿ. ಕರೆಕ್ಟ್ ಆನ್ಸರ್ ಮಾಡಿ ನೋಡೋಣ. ಎಲ್ಲರ ಆನ್ಸರ್ ಮಾಡೋದು ಸೂಪರ್. ಒಂದು ರೈಟ್ ಆನ್ಸರ್ ನೋಡಿ. ಕೃಷ್ಣಾ ನದಿ ಭೀಮಾ ಎಂಬ ಉಪನದಿಯನ್ನು ಹೊಂದ್ಯದ. ಬ್ರಹ್ಮಪುತ್ರ ನದಿ ತಿಸ್ತಾ ಎಂಬ ಉಪನದಿಯನ್ನು ಹೊಂದ್ಯದ. ಗೋದಾವರಿ ಎಂಬುದು ಇಂದ್ರಾವತಿ ನದಿ ಆದರೆ ಯಮುನಾ ಎಂಬುದು ಚಂಬಲ್ ನದಿ. ಚಂಬಲ್ ನದಿ ವೆರಿ ಇಂಪಾರ್ಟೆಂಟ್. ಚಂಬಲ್ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟೆ, ಚಂಬಲ್ ನದಿಗೆ ಅಡ್ಡಲಾಗಿ ಕಟ್ಟಿದ ಅಣೆಕಟ್ಟೆ ಚಂಬಲ್ ಅಣೆಕಟ್ಟು. ಭಾರತ ದೇಶದಲ್ಲಿ ಮಣ್ಣಿನ ಸವಕಳಿಯನ್ನು ತಡೆಗಟ್ಟಲು ಕಟ್ಟಿರ್ತಕ್ಕಂಥ ಅಣೆಕಟ್ಟು. ಇನ್ನೊಂದು ಕ್ವಶನ್, ಯಾವ ನದಿ ಕಳುವಾಗಿದೆ?
ಯಾವ ನದಿ ಕಳುವಾಗಿದೆ? ಭಾರತ ದೇಶದಲ್ಲಿ ಯಾವ ನದಿ ಕಳುವಾಗಿದೆ ಅಂದ್ರೆ ತಿಸ್ತಾ ನದಿ ಕಳುವಾಗಿದೆ. ಕಳುವಾಗಿರುವಂತ ನದಿ ಆಕ್ಚುಲಿ ತಿಸ್ತಾ ಆರಂಭದಲ್ಲಿ ಗಂಗಾ ನದಿಯ ಉಪನದಿಯಾಗಿತ್ತು. ಆ ಗಂಗಾ ನದಿಯ ಉಪನದಿ ಯಾಕೋ ಏನೋ ಗೊತ್ತಿಲ್ಲ, ಅದು ಬ್ರಹ್ಮಪುತ್ರ ನದಿ ಕಡೆ ಹೋಗಿ ಬ್ರಹ್ಮಪುತ್ರ ನದಿಯಲ್ಲಿ ಸೇರಿತು. ಕರೆಕ್ಟಾ? ಅಪಹರಣಕ್ಕೊಳಗಾಗಿರುವಂತ ನದಿ ಅಂತ ಕರೀತಾರ ಅದನ್ನು. ಅಪಹರಣಕ್ಕೊಳಗಾಗಿರುವಂತ ನದಿ ಯಾವ್ದಂದ್ರ ಅದು ತಿಸ್ತಾ ನದಿ. ತಿಸ್ತಾ ನದಿ ಭಾರತ ಹಾಗೂ ಬಾಂಗ್ಲಾದೇಶಗಳ ಮಧ್ಯದಲ್ಲಿ ವಿವಾದಾತ್ಮಕವಾಗಿರುವಂತ ನದಿ ಅಂತ ಹೇಳಿ ಗುರುತಿಸ್ತೀವಿ. ನೆಕ್ಸ್ಟ್ ಕ್ವಶನ್. ನಾನು ನಿನ್ನೆ ಒಂದು ಮಾತು ಕೊಟ್ಟಿದ್ದೆ ನಿಮಗೆ 2-3 ದಿನ. ಚಿಲ್ಕಾ ಹೊರತಾಗಿ ಈ ಮುಂದಿನವುಗಳಲ್ಲಿ ಯಾವುದು ಒಂದು ಕಾರಿ ಸರೋವರವಾಗಿದೆ? ಚಿಲ್ಕಾ ಹೊರತಾಗಿ ಸಾಂಬಾರ ಸರೋವರ, ದಿಡವನ್ ಸರೋವರ, ಪುಲಿಕಾಡ್ ಸರೋವರ, ಸುಕ್ನಾ ಸರೋವರ. ಚಿಲ್ಕಾ ಹೊರತಾಗಿ ಈ ಮುಂದಿನವುಗಳಲ್ಲಿ ಯಾವುದು ಒಂದು ಕಾರಿ ಸರೋವರವಾಗಿದೆ? ಆನ್ಸರ್ ಮಾಡ್ತೀರಿ? ಸರಿಯಾದಂತ ಉತ್ತರ ಪುಲಿಕಾಡ್ ಸರೋವರ ರೈಟ್ ಆನ್ಸರ್ ನೋಡಿ. ಚಿಲ್ಕಾ ಹೊರತಾಗಿ ಈ ಮುಂದಿನಗಳಲ್ಲಿ ಯಾವುದೊಂದು ಕಾರಿ ಸರೋವರ ಅಂದ್ರೆ ಪುಲಿಕಾಟ್. ಚಿಲ್ಕಾ ಸರೋವರ ಕೂಡ ಒಂದು ಕಾರಿ ಸರೋವರ, ಪುಲಿಕಾಟ್ ಕೂಡ ಸಾರಿ. ಹಾಗಾದ್ರೆ ಪುಲಿಕಾಡ್ ಸರೋವರ ಯಾವ ರಾಜ್ಯದಲ್ಲಿದೆ? ಯಾರು ಹೇಳ್ತಾರೆ? ಪುಲಿಕಾಟ್ ಅನ್ನುವಂತ ಸರೋವರ ಯಾವ ರಾಜ್ಯದಲ್ಲಿದೆ? ಎಕ್ಸಲೆಂಟ್, ಆಂಧ್ರ ಪ್ರದೇಶದಲ್ಲಿದೆ ನೋಡಿ. ಈ ಸುಕ್ನಾ ಸರೋವರ ಯಾವ ರಾಜ್ಯದಲ್ಲಿದೆ? ಸುಕ್ನಾ ಸರೋವರ ಸೂಪರ್, ಎಕ್ಸಲೆಂಟ್. ಸುಕ್ನಾ ಸರೋವರ ಯಾವ ರಾಜ್ಯದಲ್ಲಿದೆ? ವೆರಿ ಗುಡ್. ಸುಕ್ನಾ ಸರೋವರ ಯಾವ ರಾಜ್ಯದಲ್ಲಿದೆ ಅಂದ್ರೆ ಚಂಡೀಗಢದಲ್ಲಿದೆ ನೋಡಿ. ಚಂಡೀಗಢದಲ್ಲಿ ಸುಕ್ನಾ ಸರೋವರ. ಸಾಂಬಾರ ಸರೋವರ ಯಾವ ರಾಜ್ಯದಲ್ಲಿದೆ ಅಂದ್ರೆ ಮಹಾರಾಷ್ಟ್ರದಲ್ಲಿದೆ, ಮಹಾರಾಷ್ಟ್ರ. ಹಾಗಾದ್ರೆ ದಿಡವನ್ ಅನ್ನುವಂಥ ಸರೋವರ ಯಾವ ರಾಜ್ಯದಲ್ಲಿದೆ? ದಿಡವನ್ ಅನ್ನುವಂಥ ಸರೋವರ, ದಿಡವಾನ್ ಎಂಬ ಸರೋವರ. ಸಾಂಬಾರ ಸರೋವರ ಮಹಾರಾಷ್ಟ್ರ, ಸಾರಿ ರಾಜಸ್ಥಾನ್ ನೋಡಿ. ಲುನಾರ್ ಸರೋವರ ಮಹಾರಾಷ್ಟ್ರದಲ್ಲಿದೆ, ಕರೆಕ್ಟ್. ಸಾಂಬಾರ ಸರೋವರ ರಾಜಸ್ಥಾನ್. ಹಾಗಾದ್ರೆ ದಿಡವನ್ ಎಂಬ ಸರೋವರ ಯಾವ ರಾಜ್ಯದಲ್ಲಿದೆ? ದಿಡವನ್ ಎಂಬ ಸರೋವರ ಕರೆಕ್ಟ್ ಆನ್ಸರ್ ಮಾಡ್ರಿ. ಒನ್ ಅಸ್ಸಾಂ ರಾಜ್ಯದಲ್ಲಿದೆ ನೋಡಿ. ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರುತ್ತೆ ದಿಡವನ್ ಎಂಬ ಸರೋವರ, ಅಸ್ಸಾಂ ರಾಜ್ಯದಲ್ಲಿದೆ. ಓಕೆ, ನಮ್ಮ ದೇಶದ ಅತ್ಯಂತ ಉದ್ದವಾದ ಸರೋವರ ಯಾವುದು? ಉದ್ದವಾದ ಸರೋವರ ಸೂಪರ್, ವೆಂಬನಾಡು ಸರೋವರ ನೋಡಿ. ವೆಂಬನಾಡು ಸರೋವರ ಮತ್ತು ವೆಂಬನಂದ ಅಂತ ಕರೀತಾರೆ. ವೆಂಬನಂದ ಸರೋವರ ಮತ್ತು ಅಸ್ತಮುಡಿ ಸರೋವರ ಅಥವಾ ಅಷ್ಟಮುಡಿ ಅನ್ನುವಂಥ ಸರೋವರ ಕೇರಳ ರಾಜ್ಯದಲ್ಲಿ ಕಂಡು ಬರ್ತದೆ. ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಯಾವುದು? ಉಪ್ಪು ನೀರಿನ ಸರೋವರ ಎಕ್ಸಲೆಂಟ್, ಸಾಂಬಾರ ಸರೋವರ ನೋಡಿ. ನಮ್ಮ ದೇಶದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಅಂದ್ರೆ ಉಲಾರ್. ಯಾವ ಸರೋವರ ಚಳಿಗಾಲದಲ್ಲಿ ಹೆಪ್ಪುಗಟ್ಟುತ್ತದೆ? ಯಾವ ಸರೋವರವು ಚಳಿಗಾಲದಲ್ಲಿ ಹೆಪ್ಪುಗಟ್ಟುತ್ತದೆ ಅಂದ್ರೆ ದಾಲ್ ಸರೋವರ ನೋಡಿ. ದಾಲ್ ಸರೋವರ ಇದೆಯಲ್ಲ ಚಳಿಗಾಲದಲ್ಲಿ ಹೆಪ್ಪುಗಟ್ಟುವ ಸರೋವರ ಅಂತ ಹೇಳಿ ಗೊತ್ತು. ನೆಕ್ಸ್ಟ್ ಕ್ವಶನ್. ಪ್ರತಿಪಾದನೆ ಎ, ಭಾರತದ ಉತ್ತರ ಬಯಲು ಸೀಮೆಗಳಲ್ಲಿ ಚಳಿಗಾಲದಲ್ಲಿ ಸ್ವಲ್ಪ ಮಟ್ಟಿಗೆ ಘನ ಹಿಮಪಾತವಾಗಿರುತ್ತದೆ. ಕಾರಣ ಚಳಿಗಾಲದಲ್ಲಿ ಈಶಾನ್ಯ ಮುಂಗಾರು ಚುರುಕಾಗಿರುತ್ತದೆ. ಎ ಮತ್ತು ಆರ್ ಎರಡೂ ಸರಿಯಾಗಿವೆ ಮತ್ತು ಆರ್ ಎಗೆ ಸರಿಯಾದ ವಿವರಣೆಯಾಗಿದೆ. ಎ ಮತ್ತು ಆರ್ ಎರಡೂ ಸರಿ ಮತ್ತು ಆರ್ ಎಗೆ ಸರಿಯಾದ ವಿವರಣೆಯಲ್ಲ. ಎ ಸರಿ ಆದರೆ ಆರ್ ತಪ್ಪು, ಎ ತಪ್ಪು ಆದರೆ ಆರ್ ಸರಿ. ಭಾರತದ ಉತ್ತರ ಬಯಲು ಸೀಮೆಗಳಲ್ಲಿ ಚಳಿಗಾಲದಲ್ಲಿ ಸ್ವಲ್ಪ ಮಟ್ಟಿಗೆ ಘನ ಹಿಮಪಾತ, ಸ್ವಲ್ಪ ಮಟ್ಟ ಅಲ್ಲ, ಭಯಂಕರ ಇರ್ತದೆ. ಚಳಿಗಾಲದಲ್ಲಿ ನಾವು ಏನಾದ್ರೂ ಹೋದೆ ಅಂದ್ರ ಡಿಸೆಂಬರ್ದಿಂದ ಫೆಬ್ರವರಿ ಆ ಭಾಗದಲ್ಲಿ ಹೋದೆ ಅಂದ್ರೆ ಈ ತರ ನಾವು ಏನಾದ್ರೂ ಶರ್ಟ್ ಹಾಕೊಂಡ್ ಕೂತೇವಂದ್ರ ಶೆಟಿಬ್ಯಾನ್ ಮನ್ ಸತ್ ಹೋಗ್ತೀವಿ. ರಕ್ತ ಹೆಪ್ಪುಗಟ್ಟಿ ಉಗುಳ್ಬೇಕು ಅನ್ನೋದ್ರಿಗೆ ಬರ್ಪೇನು ನಮ್ಮ ಉಗುಳ್ಸನಕ್ ಬರ್ಪ ಆಗ್ತದ. ಅಷ್ಟು -10 -42 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರ್ತದೆ. ಅಷ್ಟು ತಂಪಾಗಿರುವಂತ ಪ್ರದೇಶ. ಆದ್ರೆ ಚಳಿಗಾಲದಾಗ ಎಲ್ಲಿ ಈಶಾನ್ಯ ಮುಂಗಾರು ಇರ್ತದ? ಸುಮ್ನೆ ಏನಾರು ಕೊಟ್ಟ ಚಳಿಗಾಲದಲ್ಲಿ ಈಶಾನ್ಯ ಮುಂಗಾರು ಚುರುಕಾಗಿರುತ್ತದೆ. ಇದ್ದ ಮುಂಗಾರೇ ಬರಂಗಿಲ್ಲ. ಇನ್ನು ಚಳಿಗಾಲದಾಗ ಯಾವ ಈಶಾನ್ಯ ಮುಂಗಾರು ಇರುತ್ತೆ? ಅದಕ್ಕೆ ಸರಿಯಾದಂತ ಉತ್ತರ ಎ ಮಾತ್ರ ಸರಿಯಾಗಿದೆ, ಆರ್ ತಪ್ಪಾಗಿದೆ. ಭಾರತದ
ಏನು ಉತ್ತರ ಬಯಲು ಸೀಮೆಗಳಲ್ಲಿ ಚಳಿಗಾಲದಲ್ಲಿ ಸ್ವಲ್ಪ ಮಟ್ಟಿಗೆ ಘನ ಹಿಮಪಾತವಾಗಿರುತ್ತದೆ ಅಲ್ಲ, ದೊಡ್ಡ ಮಟ್ಟದಲ್ಲಿ ಘನಪಾತ ಆಗ್ತದಲ್ಲಿ. ಯಾವ ಕ್ಲಾಸ್ ಕೇಳದೆ ತಪ್ಪಾಗಿದೆನೋ. ಇನ್ನೆರಡು ಕ್ವಶನ್ಗಳು. ಉತ್ತರ ಪ್ರದೇಶ, ಅಸ್ಸಾಂ, ಒಡಿಸ್ಸಾ, ಕರ್ನಾಟಕ, ಬಂಡೀಪುರ ರಾಜಾಜಿ ರಾಷ್ಟ್ರೀಯ ಉದ್ಯಾನವನ, ಸಿಮ್ಲಿಪಾಲ್ ರಾಷ್ಟ್ರೀಯ ಉದ್ಯಾನವನ, ಮಾನರ್ ರಾಷ್ಟ್ರೀಯ ಉದ್ಯಾನವನ. ನೀವು ಓಕೆ ಅಂದ್ರೆ ನಾನು ಪೋಲ್ ಕೊಳ್ಳಕ್ ರೆಡಿ ಇದ್ದೀನಿ. ಸರಿ ಉತ್ತರ ರೈಟ್ ಆನ್ಸರ್ ಯಾವ್ದಂದ್ರೆ 2 ರೈಟ್ ಆನ್ಸರ್ ನೋಡಿ. ಉತ್ತರ ಪ್ರದೇಶದಲ್ಲಿ ಯಾವ ರಾಷ್ಟ್ರೀಯ ಉದ್ಯಾನವನ ಇದೆ ಅಂದ್ರ ರಾಜಾಜಿ. ರಾಜಾಜಿ ಅಂತ ಯಾರನ್ನು ಕರೀತಿದ್ರು? ಎಸ್, ಅವ್ರ ಹೆಸರ್ಲೆ ಸಿ ರಾಜಗೋಪಾಲಾಚಾರ್ಯ ಅವರನ್ನ ರಾಜಾಜಿ ಅಂತ ಕರೀತಿದ್ರು. ನೆಕ್ಸ್ಟ್ ಅಸ್ಸಾಂ, ಇದು ಮಾನಸ, ಆಕ್ಚುಲಿ ಇದು ಮಾನರ್ ಅಂತ ಆಗ್ಯದದು, ಮಾನಸ ರಾಷ್ಟ್ರೀಯ ಉದ್ಯಾನವನ. ಟೈಪಿಂಗ್ ಮಿಸ್ಟೇಕ್, ಮಾನಸ ರಾಷ್ಟ್ರೀಯ ಉದ್ಯಾನವನ. ಒಡಿಶಾ ರಾಜ್ಯದಲ್ಲಿ ಸಿಮ್ಲಿಪಾಲ್ ರಾಷ್ಟ್ರೀಯ ಉದ್ಯಾನವನ, ಕರ್ನಾಟಕ ರಾಜ್ಯದಲ್ಲಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. ನೀವು ಎರಡನ್ನು ನೋಡಿದ್ರೆ ಒಡಿಶಾ ಮತ್ತು ಕರ್ನಾಟಕ ನೋಡಿದ್ರೆ ಈಸಿಯಾಗಿ ಆನ್ಸರ್ ಮಾಡಕ್ ಸಾಧ್ಯ ಇದೆ. ಓಕೆನಾ? ಅಲ್ಲಲ್ಲ, ಅವತ್ತು 2017 ಕ್ವಶನ್ ಇದು. ಮೊದಲು ಉತ್ತರ ಪ್ರದೇಶ, ಪ್ರೆಸೆಂಟ್ ಉತ್ತರಾಖಂಡದಲ್ಲಿದೆ. ಓಕೆ. ಭಾರತೀಯ ನಿರ್ದಿಷ್ಟಮಾನ ಸಮಯ ಮತ್ತು ಗ್ರೀನ್ವಿಚ್ ನಿರ್ದಿಷ್ಟ ಸಮಯಗಳ ನಡುವಿನ ವ್ಯತ್ಯಾಸ ಏನು? ಇಂಪಾರ್ಟೆಂಟ್ ಕ್ವಶನ್. +4 ಗಂಟೆ 30 ನಿಮಿಷ, ಸಾರಿ -4 ಗಂಟೆ 30 ನಿಮಿಷ, -5 ಗಂಟೆ, +5 ಗಂಟೆ 30 ನಿಮಿಷ, +6 ಗಂಟೆ 30 ನಿಮಿಷ. ಅಂದ್ರೆ ಅಲ್ಲಿ ಒಂದು ಏನು GMT ಗಿಂತ ಭಾರತ ಸಮಯ ಎಷ್ಟು ಗಂಟೆ ಮುಂದಿರ್ತದ ಅಂತ ಇದ್ರ ಮೀನಿಂಗ್. ಎಲ್ಲರೂ ಆನ್ಸರ್ ಮಾಡ್ತಾರೆ. ಲಾಸ್ಟ್ ಕ್ವಶನ್. ಎಕ್ಸಲೆಂಟ್. ಇಂಡೋನೇಷಿಯಾ, ಭಾರತ, ಯುನೈಟೆಡ್ ಕಿಂಗ್ಡಮ್. ಈ ಕೆಳಗಿನ ಯಾವ ದೇಶವನ್ನ ಭೂಕಂಪದ ನಾಡು ಎಂದು ಕರೆಯುತ್ತಾರೆ? ಭೂಕಂಪ ಫೇಮಸ್ ಇದೆ. ಕೆಳಗಿನ ಯಾವ ದೇಶವನ್ನ ಭೂಕಂಪದ ನಾಡು ಎಂದು ಕರೆಯುತ್ತಾರೆ? ಭೂಕಂಪದ ನಾಡು ಯಾವ್ದಂದ್ರೆ ಜಪಾನ್ ದೇಶ ನೋಡಿ. ಜಪಾನ್ ಕಂಟ್ರಿಯನ್ನ ಭೂಕಂಪದ ನಾಡು ಅಂತ ಕರೀತಾರೆ. ಇಂಡೋನೇಷಿಯಾವನ್ನ ಜ್ವಾಲಾಮುಖಿಗಳ ನಾಡು. 23 ಉತ್ತರ ಅಕ್ಷಾಂಶ, 23 ದಕ್ಷಿಣ ಅಕ್ಷಾಂಶ, 0 ಡಿಗ್ರಿ ಅಕ್ಷಾಂಶ, 66 ಉತ್ತರ ಅಕ್ಷಾಂಶ. ಇದರಲ್ಲಿ ಅತಿ ದೊಡ್ಡ ಅಕ್ಷಾಂಶ ಯಾವುದು? ಇದರಲ್ಲಿ ಅತ್ಯಂತ ದೊಡ್ಡದಾಗಿರುವಂತಹ ಅಕ್ಷಾಂಶ ಯಾವುದು? ಇದರಲ್ಲಿ ಅತ್ಯಂತ ದೊಡ್ಡದಾಗಿರುವಂತಹ ಅಕ್ಷಾಂಶ ಯಾವುದಂದ್ರ ಯಾವುದು? ಅತಿ ದೊಡ್ಡ ಅಕ್ಷಾಂಶ, ಅತ್ಯಂತ ದೊಡ್ಡದಾಗಿರುವಂತಹ ಅಕ್ಷಾಂಶ ಯಾವ್ದಂದ್ರ ಸರಿ ಉತ್ತರ 0 ಡಿಗ್ರಿ ಅಕ್ಷಾಂಶ. ಇದಕ್ಕೆ ಏನಂತ ಕರೀತಾರ ಅಂತಂದ್ರೆ ITCZ ಅಂತ ಕರೀತಾರೆ. ITCZ ಏನ್ ಹಿಂಗಂದ್ರೆ ITCZ ಅಂದ್ರೆ ಏನು? ಇಂಟರ್ನ್ಯಾಷನಲ್ ITCZ ಸರ್, ಇಂಟರ್ ಟ್ರಾಫಿಕಲ್ ಕನ್ವರ್ಜೆನ್ಷನ್ ಝೋನ್. ಇಂಟರ್ ಟ್ರಾಫಿಕಲ್ ಕನ್ವರ್ಜೆನ್ಷನ್ ಝೋನ್ ಅಂತ ಕರೀತಾರೆ ನೋಡಿ. ಅಂತರುಷ್ಣ ಅಭಿಸರಣ ವಲಯ ಅಂತ ಕರೀತಾರೆ. ಅಂತರುಷ್ಣ ಅಭಿಸರಣ ವಲಯ ಅಂದ್ರು ಒಂದೇ, ITCZ ಅಂದ್ರು ಒಂದೇ. ಈ ಕೆಳಗಿನ ಯಾವ ಅಕ್ಷಾಂಶದ ಮೇಲೆ ಕನ್ವರ್ಜೆನ್ಷನ್ ರೈನ್ಫಾಲ್ ಆಗ್ತದೆ? ಕನ್ವರ್ಜೆನ್ಷನ್ ರೈನ್ಫಾಲ್, ಪರಿಸರಣದ ಮಳೆ ಯಾವ ಭಾಗದಲ್ಲಿ ಉಂಟಾಗ್ತದ? ಇಂಪಾರ್ಟೆಂಟ್ ಕ್ವಶನ್. ಕನ್ವರ್ಜೆನ್ಷನ್ ರೈನ್ಫಾಲ್ ಆಗದೆ ಎಲ್ಲಿ? ಕನ್ವರ್ಜೆನ್ಷನ್ ರೈನ್ಫಾಲ್ ಆಗದೆ ಎಲ್ಲಿ ಅಂತಂದ್ರ ಇದು 0 ಡಿಗ್ರಿ ಅಕ್ಷಾಂಶ ನೋಡಿ. ಇಲ್ಲಿದೆಯಲ್ಲ, ಇಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಏನಾಗ್ತಂದ್ರ ಈ ಒಂದು
0 ಡಿಗ್ರಿ ಅಕ್ಷಾಂಶದಲ್ಲಿ ಪರಿಸರಣ ಮಳೆ ಆಗ್ತದೆ. ಪರಿಸರಣದ ಮಳೆ ಅಂದ್ರೆ ಒಂದೇ, ಮಧ್ಯಾಹ್ನದ ಮಳೆ ಅಂದ್ರೆ ಒಂದೇ. ಈ ಕೆಳಗಿನ ಯಾವ ಅಕ್ಷಾಂಶದಲ್ಲಿ ಅತಿ ಹೆಚ್ಚು ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡು ಬರ್ತವೆ? ಗರಿಷ್ಠ ಪ್ರಮಾಣದಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡು ಬರ್ಬೇಕಿಲ್ಲ. ಯಾವ ಸ್ಥಳದಲ್ಲಿ ಹೈಯೆಸ್ಟ್ ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡು ಬರ್ತವೆ? ಇಲ್ಲಿ ಎವರ್ ಗ್ರೀನ್ ಫಾರೆಸ್ಟ್, ನಿತ್ಯ ಹರಿದ್ವರ್ಣ ಕಾಡುಗಳು ಇದೇ 0 ಡಿಗ್ರಿ ಅಕ್ಷಾಂಶದಲ್ಲಿ ಕಂಡು ಬರ್ತಾವೆ ನೋಡಿ. 0 ಡಿಗ್ರಿ ಅಕ್ಷಾಂಶದಲ್ಲಿ ಹೈಯೆಸ್ಟ್ ಎವರ್ ಗ್ರೀನ್ ಫಾರೆಸ್ಟ್ ಅಂತ ಕರಿತೀವಿ, ನಿತ್ಯ ಹರಿದ್ವರ್ಣ ಕಾಡುಗಳು. ಯಾಕೆ? ಯಾವಾಗಲೂ ಪರಿಸರಣ ಮಳೆ ಆಗುವುದರಿಂದ ಸಹಜವಾಗಿನೇ ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡು ಬರ್ತವೆ. ಭೌತಿಕ ಶಿಥಿಲೀಕರಣ, ರಾಸಾಯನಿಕ ಶಿಥಿಲೀಕರಣ, ಜೈವಿಕ ಶಿಥಿಲೀಕರಣ, ಮೇಲಿನ ಯಾವುದೂ ಅಲ್ಲ. ಕಲ್ಲು ಮಣ್ಣಾಗಿ ಪರಿವರ್ತನೆಗೊಳ್ಳುವ ಪ್ರಕ್ರಿಯೆಗೆ ಶಿಥಿಲೀಕರಣ ಅಂತ ಕರಿತೀವಿ. ರಾಕ್ಸ್ ಬಿಕಮ್ ಸಾಯಿಲ್ ದಟ್ ಪ್ರೊಸೆಸ್ ವೆದರಿಂಗ್. ಕಲ್ಲು ಮಣ್ಣಾಗಿ ಪರಿವರ್ತನೆಗೊಳ್ಳುವ ಪ್ರಕ್ರಿಯೆ ಇದೆಯಲ್ಲ, ಅದಕ್ಕೆ ಶಿಥಿಲೀಕರಣ ಅಂತ ಕರಿತೀವಿ. ಹಾಗಾದ್ರೆ ಕಲ್ಲು ಸೂರ್ಯನ ಕಿರಣಗಳಿಂದ ಅಥವಾ ಮಳೆಯಿಂದ, ಗಾಳಿಯಿಂದ ಮಣ್ಣಾಗಿ ಪರಿವರ್ತನೆಗೊಂಡ್ರದನ್ನ ಏನಂತ ಕರಿತೀವಿ? ಗಾಳಿ, ಮಳೆ, ಮತ್ತೆ ಸೂರ್ಯನ ಕಿರಣಗಳಿಂದ ಕಲ್ಲು ಮಣ್ಣಾಗಿ ಪರಿವರ್ತನೆಗೊಂಡ್ರೆ ಅದನ್ನ ಏನಂತ ಕರಿತೀವಿ? ಸರಿಯಾಗಿರುವಂತ ಉತ್ತರ ಭೌತಿಕ ಶಿಥಿಲೀಕರಣ ಅಂತ ಕರಿತೀವಿ ನೋಡಿ. ಕಲ್ಲು ಮಣ್ಣಾಗಿ ಪರಿವರ್ತನೆಗೊಳ್ಳುವ ಪ್ರಕ್ರಿಯೆಗೆ ಶಿಥಿಲೀಕರಣ ಅಂತ ಕರಿತೀವಿ. ಯಾವುದೇ ಒಂದು ಕಲ್ಲು ಮಣ್ಣಾಗಿ ಪರಿವರ್ತನೆಗೊಳ್ಳಬೇಕಾದ್ರೆ ಕನಿಷ್ಠ 100 ವರ್ಷ, ಗರಿಷ್ಠ 1,00,000 ವರ್ಷ. ಕನಿಷ್ಠ 100 ವರ್ಷ, ಗರಿಷ್ಠ 1,00,000 ವರ್ಷ. ಶಿಲಾಚೂರುಗಳನ್ನು ಅಳತೆ ಮಾಡುವ ಸಾಧನ ಅಂದ್ರೆ ವೆಂಟ್ವರ್ತ್ ಸ್ಕೇಲ್ ಅಂತ ಕರಿತೀವಿ. ನನಗೆ ಯಾರೋ ಒಬ್ರು ಪ್ರಶ್ನೆ ಕೇಳಿದ್ರು, ಸರ್ ಇಷ್ಟೆಲ್ಲ ಹೇಳ್ತಾರೆ ನೀವು, ಬಿಜಾಪುರದ ಗೋಲಗುಂಬೆ ಯಾಕೆ ಮಣ್ಣಾಗಿಲ್ಲ, ಮೈಸೂರಿನ ಅರಮನೆ ಯಾಕೆ ಮಣ್ಣಾಗಿಲ್ಲ, ತಾಜ್ ಮಹಲ್ ಯಾಕೆ ಮಣ್ಣಾಗಿಲ್ಲ? ಎರಡು ಪ್ರಶ್ನೆಗಳು ನಾನು ಜಿಯೋಗ್ರಫಿ ಹೇಳುವಾಗ ಮಂಗನಿಂದ ಮಾನವ ಅಂತಂದೆ. ಉಳಿದ ಮಂಗೆ ಯಾಕೆ ಮಾನವ ಇಲ್ಲ ಅಂತ ಒಂದು ಕ್ವಶನ್, ಬಹಳ ಅದ್ಭುತವಾದ ಪ್ರಶ್ನೆ. ಇನ್ನೊಂದು ಅದು ವಿಸ್ಮಯವಾಗಿರುವಂತ ಪ್ರಶ್ನೆ. ಆಮೇಲೆ ರಾಕೆಟ್ಗಳು ಮೇಲೆ ಹೋಗುವಾಗ ವಜನ್ ಪದರ ಯಾಕೆ ಹರಿಯಂಗಿಲ್ಲ ಅಂತ ಅದೊಂದು. ಅವೆಲ್ಲ ಭಯಂಕರ ಅಡತಾರ ಪ್ರಶ್ನೆಗಳು, ಅಂತಕ್ಕೇನು ಹೇಳ್ಬಾರ್ದು ನಾವು. ಈಗ ತಾಜ್ ಯಾಕೆ ಮಣ್ಣಾಗಿಲ್ಲ ಅಂತ, ಮಣ್ಣಾಗ್ತದ. ತಾಜ್ ಮಹಲ್ ಮಣ್ಣಾಗ್ತದ, ಗೋಲ್ಗುಂಬೆ ಮಣ್ಣಾಗ್ತದ, ಮೈಸೂರಿನ ಅರಮನೆನೂ ಮಣ್ಣಾಗ್ತದ. ಭೂಮಿಯ ಮೇಲೆ ನಿರ್ಮಾಣಗೊಂಡ ಶಿಲೆ ಏನದಾವ ಒಂದಿನ ಮಣ್ಣಾಗಲೇಬೇಕು. ಅದನ್ನ ನಿರ್ಮಾಣ ಮಾಡಿದ ನಾವೇ ಮಣ್ಣಿನಲ್ಲಿ ಮಣ್ಣಾಗಿ ಹೋಗುವಾಗ ಅದು ಯಾವ ಲೆಕ್ಕ? ಆದ್ರೆ ಅದು ಮಣ್ಣಾಗಿ ನಿರ್ಮಾಣ ಆಗ್ಬೇಕಾದ್ರೆ ಕನಿಷ್ಠ 100 ವರ್ಷ ಬೇಕು, ಗರಿಷ್ಠ 1,00,000 ವರ್ಷ ಬೇಕು. ಯಾಕಂದ್ರೆ ಪಿರಾಮಿಡ್ಗಳೇ ಮಣ್ಣಾಗತ್ತಾವ. ಚೀನಾ ದೇಶದಲ್ಲಿ ಕಟ್ಟಿರ್ತಕ್ಕಂಥ ಅಥವಾ ಈಜಿಪ್ಟ್ ದೇಶದಲ್ಲಿ ಕಟ್ಟಿರ್ತಕ್ಕಂಥ ಪಿರಾಮಿಡ್ಗಳದಾವಲ್ಲ, ಅವು ಕೂಡ ಮಣ್ಣಾಗ್ತಾ ಇದ್ದಾವೆ. ಕರೆಕ್ಟ್? ಅಳಬಾರ್ದು ಯಾರು, ಸುಮ್ ಕೇಳ್ರಿ. ಕೋಳಿ ಮೊದಲ, ಮೊಟ್ಟೆ ಮೊದಲ ಕೋಳಿ ಮೊದಲ, ಹೆಣ್ಣು ಮೊದಲ ಗಂಡು ಮೊದಲ, ಗಂಡು ಮೊದಲ ಹೆಣ್ಣು ಮೊದಲ. ಒಂದು ಯಾವ್ದ ಹಾಡದಲ್ಲ ಅದು, ಮೊದಲ ಮೊದಲ ಮೊದಲ, ನೀ ಮೊದಲ ನಾ ಮೊದಲ. ರೋಡ್ ಮೇಲೆ ನಿಂತು ಡ್ಯಾನ್ಸ್ ಮಾಡು ಅಂದ್ರೆ ಗೊತ್ತಾಗ್ತದ ಯಾವ್ದು ಮೊದಲ ಅಂತ. ನದಿ, ಉಪ್ಪು, ಉಷ್ಣಾಂಶ, ಸಮುದ್ರ. ಸಾಗರದ ನೀರು ಉಪ್ಪಾಗಲು, ಸಾಗರದ ನೀರು ಲವಣಾಂಶಗಳಿಂದ ಕೂಡಲು ಅದರ ಮೂಲ ಯಾವುದು? ಯಾವುದರಿಂದ ಅದು ಹೈಯೆಸ್ಟ್ ಸಾಗರದ ನೀರು ಲವಣಾಂಶದಿಂದ ಕೂಡಿರುತ್ತದೆ? ಅದಕ್ಕೆ ಮೂಲ ಯಾವುದು? ಸರಿ ಉತ್ತರ ನದಿ ನೋಡಿ. ನದಿಯಿಂದ ಅದು ಏನಾಗ್ತದಂದ್ರೆ 100% ಯಾವುದೇ ಒಂದು ಸಾಗರಗಳು ಅಥವಾ ಸರೋವರಗಳು ಉಪ್ಪಾಗಿರಲು ಕಾರಣವಾಗಿರುವಂತ ಅಂಶ ಯಾವುದಂತ ಕ್ವಶನ್ ಕೇಳೋಣ.
ಸರಿಯಾಗಿರುವಂತ ಉತ್ತರ ನದಿಯಿಂದ ಆಗ್ತದ. ಆ ತರ ನಿರ್ಮಾಣ ಆಗ್ಬೇಕಾದ್ರೆ ಮೂಲ ಕಾರಣ ಯಾವ್ದಂದ್ರ ನದಿ ನೋಡಿ, ನದಿಯಿಂದ. ನೆಕ್ಸ್ಟ್, ಭೂಮಿ, ಮಂಗಳ, ಗುರು, ಶನಿ. ಅತ್ಯಂತ ಕನಿಷ್ಠ ಸಾಂದ್ರತೆ ಹೊಂದಿದ ಗ್ರಹ ಯಾವುದು? ಅತ್ಯಂತ ಕನಿಷ್ಠ ಸಾಂದ್ರತೆಯನ್ನು ಹೊಂದಿರುವ ಗ್ರಹ ಯಾವುದು? ಸೌರಮಂಡಲದಲ್ಲಿ ಯಾವ ಗ್ರಹವು ಅತ್ಯಂತ ಕನಿಷ್ಠ ಸಾಂದ್ರತೆಯನ್ನು ಹೊಂದಿದೆ? ಕನಿಷ್ಠ ಸಾಂದ್ರತೆ ಹೊಂದಿರುವಂತ ಗ್ರಹ ಯಾವ್ದಂದ್ರ ಶನಿ ನೋಡಿ. ಇಡೀ ಸೌರಮಂಡಲದಲ್ಲಿ ಕನಿಷ್ಠ ಸಾಂದ್ರತೆ ಅಂದ್ರೆ ಎಷ್ಟು? 0.71 ಸಾಂದ್ರ ಇದೆ. 0.71 ಗ್ರಾಮ್ ಫಾರ್ ಸೆಂಟಿಮೀಟರ್ ಕ್ಯೂಬ್. ಇಡೀ ಸೌರಮಂಡಲದಲ್ಲಿ ಅತ್ಯಂತ ಕಡಿಮೆ ಸಾಂದ್ರತೆ ಹೊಂದಿರುವಂತ ಗ್ರಹ. ಕ್ವಶನ್ ಹಿಂಗೆ ಕೇಳೋಣ, ಇಡೀ ಸೌರಮಂಡಲದಲ್ಲಿ ಅತ್ಯಂತ ಕಡಿಮೆ ಸಾಂದ್ರತೆ ಹೊಂದಿರುವಂತ ಗ್ರಹ ಯಾವ್ದಂದ್ರ ಇದೆ. ನೆಕ್ಸ್ಟ್, ಸಾಂದ್ರತೆ ಅಂದ್ರೆ ತೂಕ. ತೂಕವನ್ನು ಸಾಂದ್ರತೆ ಅಂತ ಕರಿತೀವಿ. ಭೂಮಿಯ ಸಾಂದ್ರತೆ ಎಷ್ಟಿದೆ? 5.51 ಇದೆ. ಅತ್ಯಂತ ಸಾಂದ್ರ ಭರಿತವಾಗಿರುವಂತ ಗ್ರಹ ಯಾವ್ದಂತ ಕ್ವಶನ್ ಕೇಳೋಣ. ಅನುಕ್ರಮವಾಗಿ ಹೇಳಿ. ಫಸ್ಟ್ ಯಾವುದು? ಭೂಮಿ ಸಾಂದ್ರ ಭರಿತವಾಗಿರುವಂತ ಗ್ರಹ. ಭೂಮಿ ಬಿಟ್ಟರೆ ನೆಕ್ಸ್ಟ್ ಯಾವುದು? ಭೂಮಿಯನ್ನು ಹೊರತುಪಡಿಸಿದ್ರೆ ನೆಕ್ಸ್ಟ್ ಯಾವುದು? ಸೂಪರ್, ಬುಧ ಗ್ರಹ ನೋಡಿ. ಸಾಂದ್ರ ಭರಿತವಾಗಿರುವಂತ ಗ್ರಹಗಳಲ್ಲಿ ಫಸ್ಟ್ ಭೂಮಿ. ಭೂಮಿಯನ್ನು ಬಿಟ್ಟರೆ ನೆಕ್ಸ್ಟ್ ಸಾಂದ್ರ ಭರಿತವಾಗಿರುವಂತ ಗ್ರಹ ಮರಿಕುರಿನ? ಭೂಮಿ ಫಸ್ಟ್ ಸಾಂದ್ರ ಭರಿತವಾಗಿರುವಂತ ಗ್ರಹಗಳಲ್ಲಿ ಅನುಕ್ರಮವಾಗಿ ಎರಡನೇದು ಬುಧ ಗ್ರಹ ನೋಡಿ. ಬುಧ ಗ್ರಹ, ನೆಕ್ಸ್ಟ್ ಶುಕ್ರ, ನೆಕ್ಸ್ಟ್ ಮಂಗಳ, ನೆಕ್ಸ್ಟ್ ನೆಪ್ಚೂನ್, ನೆಕ್ಸ್ಟ್ ಗುರು, ಯುರೇನಿಸ್, ಲಾಸ್ಟ್ ಶನಿ. ಇಡೀ ಸೌರಮಂಡಲದಲ್ಲಿ ಸಾಂದ್ರ ಭರಿತವಾಗಿರುವಂತ ಗ್ರಹಗಳಲ್ಲಿ ಭೂಮಿ ಫಸ್ಟ್, ನೆಕ್ಸ್ಟ್ ಬುಧ, ಶುಕ್ರ, ಮಂಗಳ, ನೆಪ್ಚೂನ್, ಗುರು, ಯುರೇನಿಸ್, ಶನಿ. ಇವು ಅನುಕ್ರಮವಾಗಿ ಕೇಳುವ ಸಾಧ್ಯತೆ ಐತಿ ನೋಡಿ ಎಕ್ಸಾಮ್ಗೆ. ಯಾಕಂದ್ರೆ ನಾವು ಬರೇ ಭೂಮಿ ಶನಿ ಅಂದ್ರೆ ಅಷ್ಟೇ ಅಲ್ಲ, ಅನುಕ್ರಮವಾಗಿ ಸಾಂದ್ರ ಭರಿತವಾಗಿರುವಂತ ಗ್ರಹಗಳನ್ನು ಗುರುತಿಸಿ ಅಂದಾಗ ನೀವು ತಪ್ಪು ಹಾಕಬಾರದು. ಯಾಕಂದ್ರೆ ಫಸ್ಟ್ ಬುಧ ಹೈಯೆಸ್ಟ್ ಸಾಂದ್ರ ಭರಿತವಾಗಿರುವ ಗ್ರಹ. ಅದು ಬಿಟ್ಟರೆ ನೆಕ್ಸ್ಟ್ ಸಾಂದ್ರ ಭರಿತವಾದ ಎರಡನೇ ಗ್ರಹ ಅಂತಂದ್ರ ಬುಧ ಗ್ರಹ, ಶುಕ್ರ, ಮಂಗಳ, ನೆಪ್ಚೂನ್, ಗುರು, ಯುರೇನಿಸ್, ಶನಿ. ಅನುಕ್ರಮವಾಗಿ ಕೇಳಿದ್ದಾನೆ ಇವುಗಳನ್ನು. ಪೆಸಿಫಿಕ್ ಸಾಗರ, ಅಟ್ಲಾಂಟಿಕ್ ಸಾಗರ, ಆರ್ಕಟಿಕ್ ಸಾಗರ, ಹಿಂದೂ ಮಹಾಸಾಗರ. ಇಂಪೀರಿಯಲ್ ಸಮುದ್ರ ಎಂಬುದು ಯಾವ ಸಾಗರದ ಒಂದು ಭಾಗವಾಗಿದೆ? ಇಂಪೀರಿಯಲ್ ಎಂಬ ಸಮುದ್ರ ಇದೆಯಲ್ಲ, ಇಂಪೀರಿಯಲ್ ಸಮುದ್ರ ಎಂಬುದು ಯಾವ ಸಾಗರದ ಒಂದು ಭಾಗವಾಗಿದೆ? ಇಂಪಾರ್ಟೆಂಟ್ ಕ್ವಶನ್. ಇಂಪೀರಿಯಲ್ ಸಮುದ್ರ ಎಂಬುದು ಯಾವ ಸಾಗರದ ಒಂದು ಭಾಗ ಅಂದ್ರ ಇಂಡಿಯನ್ ಓಷನ್ ಇದೆಯಲ್ಲ, ಹಿಂದೂ ಮಹಾಸಾಗರದ ಒಂದು ಭಾಗ ನೋಡಿ. ಹಾಗಾದ್ರೆ ಇಂಪೀರಿಯಲ್ ಸಮುದ್ರಕ್ಕಿರುವ ಇನ್ನೊಂದು ಹೆಸರೇನು? ರೈಟ್, ಅರಬ್ಬಿ ಸಮುದ್ರ ಅಂದ್ರೆ ಒಂದೇ, ಇಂಪೀರಿಯಲ್ ಸಮುದ್ರ ಅಂದ್ರೆ ಒಂದೇ ನೋಡಿ. ಇಂಪೀರಿಯಲ್ ಸಮುದ್ರ ಅಂದ್ರೆ ಒಂದೇ, ಅರಬ್ಬಿ ಸಮುದ್ರ ಅಂದ್ರೆ ಒಂದೇ. ಇಂಡಿಯನ್ ಜಿಯೋಗ್ರಫಿ ಮೇಲೆ ಕ್ವಶನ್ ಕೇಳ್ತೇನೆ ನೋಡಿ. ಫಿಸಿಕಲ್ ಜಿಯೋಗ್ರಫಿ ಸಾಕು, ಇಂಡಿಯನ್ ಜಿಯೋಗ್ರಫಿ ಮೇಲೆ. ಓಕೆ, K2 ಗುರು ಶಿಖರ,
ದೂಪುಗರ್ ಶಿಖರ, ಆನೈಮುಡಿ ಶಿಖರ. ಇದರಲ್ಲಿ ಯಾವ ಶಿಖರವನ್ನ ಮೌಂಟ್ ಗಾಡ್ವಿನ್ ಆಸ್ಟಿನ್ ಎಂದು ಕರೆಯುತ್ತಾರೆ? ಇದರಲ್ಲಿ ಯಾವ ಶಿಖರವನ್ನ ಮೌಂಟ್ ಗಾಡ್ವಿನ್ ಆಸ್ಟಿನ್ ಎನ್ನುವರು? ಮೌಂಟ್ ಗಾಡ್ವಿನ್ ಆಸ್ಟಿನ್ ಎಂದು ಕರೆಯುತ್ತಾರೆ. ಯಾವ ಶಿಖರವನ್ನ ಮೌಂಟ್ ಗಾಡ್ವಿನ್ ಆಸ್ಟಿನ್ ಎಂದು ಕರೆಯುತ್ತಾರೆ ಅಂತಂದ್ರೆ K2 ನೋಡಿ. K2 ಎಂಬ ಶಿಖರವನ್ನ ಮೌಂಟ್ ಗಾಡ್ವಿನ್ ಆಸ್ಟಿನ್. K2 ಅಂದ್ರೆ ಒಂದೇ ಕಾರಾಕೋರಂ ಶ್ರೇಣಿಯಲ್ಲಿ ಕಂಡುಬರುವ ಅತಿ ಎತ್ತರವಾದ ಶಿಖರ. ಅದಕ್ಕಿರುವ ಇನ್ನೊಂದು ಹೆಸರೇ ಮೌಂಟ್ ಗಾಡ್ವಿನ್ ಆಸ್ಟಿನ್. ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಪರ್ವತಗಳನ್ನು ಅನುಕ್ರಮವಾಗಿ ಬರೆದಾಗ ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಪರ್ವತಗಳನ್ನು ಅನುಕ್ರಮವಾಗಿ ಬರೆದಾಗ ಜೋಡಿಸಿ ಬರೆಯಿರಿ. ABDC, ACBD, CABD, ABCD. ಕರೆಕ್ಟ್ ಇದೆ ನೋಡಿ. ಗುರು ಶಿಖರ ಏನು ಕಾರಾಕೋರಂ ಶ್ರೇಣಿಯಲ್ಲಿ ಕಂಡುಬರುವ ಅತಿ ಎತ್ತರವಾದ ಶಿಖರ. ಫಸ್ಟ್ ಕಾರಾಕೋರಂ ಶ್ರೇಣಿನೇ ಇದೆ. ಫಸ್ಟ್ ಯಾವ್ದು ಬರ್ತದ? ಕಾರಾಕೋರಂ ಶ್ರೇಣಿನೇ. ನಮ್ಮ ಭಾರತ ದೇಶದಲ್ಲಿ ಫಸ್ಟ್ ಕಾರಾಕೋರಂ ಶ್ರೇಣಿ, ಆಮೇಲೆ ಅರಾವಳಿ ಬೆಟ್ಟ, ಆಮೇಲೆ ಪಶ್ಚಿಮ ಘಟ್ಟ. ದೂಪುಗರ್ ಶಿಖರ ಯಾವ ಪರ್ವತಗಳಲ್ಲಿ ಅತಿ ಎತ್ತರವಾದ ಶಿಖರ? ಸೂಪರ್. ಸಾತ್ಪುರ ಶ್ರೇಣಿಗಳಲ್ಲಿ ಅತಿ ಎತ್ತರವಾಗಿರುವಂತಹ ಶಿಖರ. ಸಾತ್ಪುರ ಶ್ರೇಣಿಗಳಲ್ಲಿ ಅತಿ ಎತ್ತರವಾದ ಶಿಖರ. ಇಲ್ಲಿ K2 ಇದೆ, ಇಲ್ಲಿ ಗುರು ಶಿಖರ ಇದೆ, ಇಲ್ಲಿ ದೂಪುಗರ್ ಇದೆ, ಇಲ್ಲಿ ಆನೈಮುಡಿ ಶಿಖರ ಇದೆ. ಉತ್ತರ ಭಾರತದಿಂದ ದಕ್ಷಿಣ ಭಾರತದ ಕಡೆ ಪರ್ವತಗಳನ್ನು ಅನುಕ್ರಮವಾಗಿ ಬರೆದಾಗ ಕರೆಕ್ಟ್ ಇದೆ ನೋಡಿ. K2 ಫಸ್ಟ್ ಇದೆ, ಆಮೇಲೆ ಗುರು ಶಿಖರ ಇದೆ, ಆಮೇಲೆ ದೂಪುಗರ್ ಶಿಖರ ಇದೆ, ಆಮೇಲೆ ಆನೈಮುಡಿ ಶಿಖರ ಇದೆ.